ಹಾಯ್ ಎವ್ರಿವನ್, ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. IAS ಪೂರ್ವಭಾವಿ ಪರೀಕ್ಷೆ 2025 ಪ್ರಶ್ನೆ ಪತ್ರಿಕೆಯ ಎ ಸರಣಿಯ ಪ್ರಶ್ನೆ ಪತ್ರಿಕೆಯನ್ನು ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿ ಡೆಪ್ತಾಗಿ ಅನಾಲಿಸಿಸ್ ಮಾಡುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಅದೇ ಕಂಟಿನ್ಯೂ ಪಾರ್ಟು. ಕಳೆದ ವೀಡಿಯೋಗಳಲ್ಲಿ 80 ಪ್ರಶ್ನೆವರೆಗೆ ಇನ್ ಡೀಟೇಲಾಗಿ ಡೆಪ್ತಾಗಿ ಅನಾಲಿಸಿಸ್ ಮಾಡಿದ್ದೀನಿ. ಈಗ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ಸಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೂ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಓಕೆ, ಈಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್, ಕನ್ಸಿಡರ್ ದ ಫಾಲೋಯಿಂಗ್ ಎಲಿಮೆಂಟ್ಸ್. 81ನೇ ಪ್ರಶ್ನೆ. ಸ್ಟೇಟ್ಮೆಂಟ್ 1, ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಆರ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫ್ಲಾಟ್ ಟೆಲಿವಿಷನ್ ಸ್ಕ್ರೀನ್ಸ್ ಆ್ಯಂಡ್ ಕಂಪ್ಯೂಟರ್ ಮಾನಿಟರ್ಸ್. ಸ್ಟೇಟ್ಮೆಂಟ್ 2, ಸಮ್ ರೇರ್ ಅರ್ತ್ ಎಲಿಮೆಂಟ್ಸ್ ಹ್ಯಾವ್ phosphorescent properties. Which of the following correct is respect given the above statement? ಯಾವ ಸ್ಟೇಟ್ಮೆಂಟ್ ಸರಿ ಇದೆ, ಯಾವ ಸ್ಟೇಟ್ಮೆಂಟ್ ತಪ್ಪಿದೆ, ಅದು ಸರಿ ಇದ್ದರೆ ಯಾವ್ದು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತೇಳಿ. ಓಕೆ, ಸೊ ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ಗಳು ಎರಡು ಸ್ಟೇಟ್ಮೆಂಟು ಸರಿ ಇದ್ದಾವೆ. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಆ್ಯಂಡ್ ನೆಕ್ಸ್ಟ್ ಯಾವ ಸ್ಟೇಟ್ಮೆಂಟ್ ಯಾವ್ದು ಎಕ್ಸ್ಪ್ಲೈನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಕೆಲವು ಅಪರೂಪದ ಭೂಮಿಯ ಮೂಲ ವಸ್ತುಗಳು ಫ್ಲ್ಯಾಟ್ ಟೆಲಿವಿಷನ್ ಸ್ಕ್ರೀನ್ ಮತ್ತು ಕಂಪ್ಯೂಟರ್ ಮಾನಿಟರ್ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಎಸ್, some rare earth elements are used in the manufacture of flat television screens and computer monitors. ಈ ಸ್ಟೇಟ್ಮೆಂಟ್ ಸರಿ. ಅಂದರೆ ಕೆಲವು ಭೂಮಿ ಮೇಲಿರುವಂಥ ಅಪರೂಪದ ಮೂಲ ವಸ್ತುಗಳನ್ನು ನಾವು ಫ್ಲ್ಯಾಟ್ ಟೆಲಿವಿಷನ್ ಟಿವಿಗಳನ್ನು ತಯಾರು ಮಾಡಿ ಅವುಗಳ ಸ್ಕ್ರೀನ್ ತಯಾರು ಮಾಡಲಿಕ್ಕೆ, ಕಂಪ್ಯೂಟರ್ ಮಾನಿಟರ್ಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತೀವಿ. ಈ ಸ್ಟೇಟ್ಮೆಂಟ್ ಸರಿ. ಹೌದು ಸರಿ, ಯಾಕಂದರೆ ಯುರೋಪಿಯಂ ಎಟ್ರಿಯಂ ಮತ್ತು ಟರ್ಬಿಯಂನಂತಹ ಅಪರೂಪದ ಭೂಮಿಯ ಮೂಲ ವಸ್ತುಗಳನ್ನು ನಾವು ಡಿಸ್ಪ್ಲೇ ಸ್ಕ್ರೀನ್ಗಳಲ್ಲಿ ಅಂಶಗಳನ್ನು ಬರ್ತೀನಿ. ಮೂಲ ವಸ್ತುಗಳನ್ನು ಅಥವಾ ಎಲಿಮೆಂಟ್ಸ್ಗಳನ್ನು ಡಿಸ್ಪ್ಲೇ ಸ್ಕ್ರೀನ್ಗಳಲ್ಲಿ ಬಣ್ಣಗಳನ್ನು ಉತ್ಪಾದಿಸಲು ವ್ಯಾಪಕವಾಗಿ ಬಳಸಲಾಗುತ್ತೆ. ಉದಾಹರಣೆಯಾಗಿ ಕಲರ್ ಟೆಲಿವಿಷನ್ಗಳಲ್ಲಿ ಕೆಂಪು ಬಣ್ಣವನ್ನು ಉತ್ಪಾದಿಸಲು ಯುರೋಪಿಯಮನ್ನು ಬಳಸಲಾಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್, ಕೆಲವು ಅಪರೂಪದ ಭೂಮಿಯ ಮೂಲ ವಸ್ತುಗಳು ಫಾಸ್ಫೋರೆಸೆಂಟ್ ಗುಣಲಕ್ಷಣಗಳನ್ನು ಹೊಂದಿವೆ. ಸರಿ. ಫಾಸ್ಫೋರೆಸೆಂಟ್ ಗುಣ ಅಂದರೆ ಒಂದು ವಸ್ತು ಶಕ್ತಿಯನ್ನು ಹೀರಿಕೊಂಡ ನಂತರ ಅದನ್ನು ನಿಧಾನವಾಗಿ ಗೋಚರ ಬೆಳಕಿನ ರೂಪದಲ್ಲಿ ಹೊರಸೂಸುವ ಸಾಮರ್ಥ್ಯ. ಉದಾಹರಣೆಗೆ ಬೆಳಕನ್ನು ಅಥವಾ ಎಲೆಕ್ಟ್ರಾನ್ಗಳನ್ನು ಹೀರಿಕೊಂಡ ನಂತರ ಅದನ್ನು ನಿಧಾನವಾಗಿ ಗೋಚರ ಬೆಳಕಿನ ರೂಪದಲ್ಲಿ ಹೊರಸೂಸುವ ಸಾಮರ್ಥ್ಯ. ಅಪರೂಪದ ಭೂಮಿಯ ಮೂಲ ವಸ್ತುಗಳಿಂದ ತಯಾರಿಸಿದ ಫಾಸ್ಫರ್ಗಳು ಈ ಗುಣವನ್ನು ಹೊಂದಿರುತ್ತವೆ. ಓಕೆ, ರಿಲೇಷನ್ಶಿಪ್ ನೋಡಿದರೆ ಎರಡು ಹೇಳಿಕೆ ಪರಸ್ಪರ ಸಂಬಂಧವನ್ನು ಹೊಂದಿವೆ. ಅಪರೂಪದ ಭೂಮಿಯ ಅಂಶಗಳು ಅಥವಾ ಭೂಮಿಯ ಮೂಲ ವಸ್ತುಗಳು ಫಾಸ್ಫೋರೆಸೆಂಟ್ ಗುಣಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಟಿವಿ ಮತ್ತು ಕಂಪ್ಯೂಟರ್ ಸ್ಕ್ರೀನ್ಗಳ ತಯಾರಿಕೆಯಲ್ಲಿ ಬಳಸ್ತೀವಿ. ಎಲೆಕ್ಟ್ರಾನಿಕ್ಗಳು ಅಥವಾ ನೇರಳಾತೀತ ಬೆಳಕು ಈ ಅಂಶಗಳ ಮೇಲೆ ಬಿದ್ದಾಗ ಅವು ನಿರ್ದಿಷ್ಟ ಬಣ್ಣಗಳಲ್ಲಿ ಹೊಳಿತವೆ. ನಾವು ಪರದೆಯ ಮೇಲೆ ನೋಡೋ ಚಿತ್ರವನ್ನು ರೂಪಿಸ್ತೇವೆ. ಹಾಗಾಗಿ ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ಕಾರಣವಾಗಿದೆ. ಹಂಗಂದರೆ ಇದಕ್ಕೆ ಯಾವ ಸರಿಯಾಗುತ್ತೆ ಆನ್ಸರು? ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಇದು ಸರಿಯಾಗುತ್ತೆ. ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಎಕ್ಸ್ಪ್ಲೈನ್ ಸ್ಟೇಟ್ಮೆಂಟ್ 1. ಓಕೆ, ಆನ್ಸರ್ ಎ. ಈ ಕ್ವೆಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. 82ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಂಡಿಯನ್ ರೈಲ್ವೆ ಬಗ್ಗೆ ಇದೆ. ಇಂಡಿಯನ್ ರೈಲ್ವೆ ಹ್ಯಾವ್ ಪ್ರಿಪೇರ್ಡ್ ಎ ನ್ಯಾಷನಲ್ ರೈಲ್ ಪ್ಲ್ಯಾನ್ NRP ಟು ಕ್ರಿಯೇಟ್ ಎ ಫ್ಯೂಚರ್ ready railway system by 2028. Second statement, Kavach is an automatic train protection system developed in collaboration with Germany. Third statement, Kavach system consists of RFID tags fitted on track in station section. RFID tags. Okay, which of the statement given above not correct? ನೋಡಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗಿದೆ. ಯಾವುದು ಸರಿ ಇಲ್ಲ ಅಂತ ಕೇಳಿದಾನೆ, ಯಾವ ಸರಿ ಅಂತ ಕೇಳಿಲ್ಲ. ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಇಲ್ಲ, ನಾಟ್ ಕರೆಕ್ಟ್ ಅಂತ ಕೇಳಿದಾನೆ. ನೋಡ್ತಾ ಹೋಗೋಣ. ಸೊ ಕೊಟ್ಟಿರುವ ಸ್ಟೇಟ್ಮೆಂಟ್ಗಳಲ್ಲಿ ನಾವು ಮೊದಲು ಸರಿ ಯಾವುದನ್ನು ನೋಡಿದ್ರೆ ಕೇವಲ 3 ಮಾತ್ರ ಸರಿ ಇದೆ. ಥರ್ಡ್ ಸ್ಟೇಟ್ಮೆಂಟು ಸರಿ ಇದೆ. ಹಾಗಾಗಿ ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಆನ್ಸರ್ ಏನಾಗುತ್ತೆ? 1 and 2 ಓನ್ಲಿ. ಅಲ್ಲಿ ಕೇಳಿರೋದೇನು? ಯಾವುದು ಸರಿ ಇಲ್ಲ ಅಂದರೆ ಫಸ್ಟ್ನೇ ಸ್ಟೇಟ್ಮೆಂಟ್ ಸರಿ ಇಲ್ಲ, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇಲ್ಲ, ಥರ್ಡ್ ಸ್ಟೇಟ್ಮೆಂಟ್ ಸರಿ ಇರೋದ್ರಿಂದ ಆನ್ಸರು ಸರಿ ಇಲ್ಲದ್ದು ಯಾವುದು? 1 and 2 ಆಗಾಯ್ತು. ಓಕೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ? ಭಾರತೀಯ ರೈಲ್ವೆಯು 2028ರ ವೇಳೆಗೆ ಭವಿಷ್ಯಕ್ಕೆ ಸಿದ್ಧ ರೈಲ್ವೆ ವ್ಯವಸ್ಥೆ ರಚಿಸಲು ರಾಷ್ಟ್ರೀಯ ರೈಲು ಯೋಜನೆ NRP ನ್ಯಾಷನಲ್ ರೈಲ್ ಪ್ರಾಜೆಕ್ಟನ್ನು ಸಿದ್ಧಪಡಿಸಿದೆ ಅಂತ. ಅಂದರೆ ಇಂಡಿಯನ್ ರೈಲ್ವೆ ಹ್ಯಾವ್ ಪ್ರಿಪೇರ್ಡ್ ಎ ನ್ಯಾಷನಲ್ ರೈಲ್ವೆ ಪ್ಲ್ಯಾನ್ ಅಥವಾ ಪ್ರಾಜೆಕ್ಟ್ ಟು ಕ್ರಿಯೇಟ್ ಎ ಫ್ಯೂಚರ್ ರೆಡಿ ರೈಲ್ವೆ ಸಿಸ್ಟಮ್ ಬೈ 2028 ಅನ್ನೋದು ಸ್ಟೇಟ್ಮೆಂಟ್ ರಾಂಗ್.
ಯಾಕಂದರೆ 2028ಕ್ಕೆ ಯೋಜನೆಯನ್ನು ಮಾಡಿಲ್ಲ, ಅದು 2030ಕ್ಕೆ ಆ್ಯಕ್ಚುಲಿ ಇದು ತಪ್ಪು. ಯಾಕಂದರೆ ಭಾರತೀಯ ರೈಲ್ವೆ ರಾಷ್ಟ್ರೀಯ ರೈಲು ಯೋಜನೆಯನ್ನು ನ್ಯಾಷನಲ್ ರೈಲ್ ಪ್ಲ್ಯಾನನ್ನು ರೂಪಿಸಿದ ನಿಜ, ಆದರೆ ಈ ಯೋಜನೆ 2030ರ ವೇಳೆಗೆ ಸಾಧಿಸಲು ನಿರ್ಧರಿಸಲಾಗಿದೆ, 2028ರ ವೇಳೆಗೆ ಅಲ್ಲ. ಹಾಗೆ ಈ ಯೋಜನೆಯು ರೈಲ್ವೆ ಸಾಮರ್ಥ್ಯ ಹೆಚ್ಚಿಸುವುದು ಮತ್ತು ಸರಕು ಸಾಗಾಣಿಕೆಯಲ್ಲಿ ರೈಲ್ವೆ ಪಾಲನ್ನು 45%ಕ್ಕೆ ಏರಿಸುವ ಗುರಿಯನ್ನು ಹೊಂದಿದೆ. ಬಟ್ 2028 ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಸಹ ತಪ್ಪು. ಕವಚ್ ಜರ್ಮನಿಯ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ಸ್ವಯಂಚಾಲಿತ ರೈಲು ಸಂರಕ್ಷಣಾ ವ್ಯವಸ್ಥೆ ತಪ್ಪು ಅಲ್ಲ. ಯಾಕಂದರೆ ಕವಚ್ ಭಾರತದ ಸ್ವಂತ ದೇಶೀಯ ಸ್ವಯಂಚಾಲಿತ ರೈಲು ಸಂರಕ್ಷಣಾ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ATP ವ್ಯವಸ್ಥೆಯಾಗಿದೆ. ಇದನ್ನು ಭಾರತೀಯ ರೈಲ್ವೆ ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆ RDSO ಭಾರತೀಯ ಕೈಗಾರಿಕೆಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸ್ತಾ ಇದೆ. ಇದನ್ನು ಯಾವುದೇ ವಿದೇಶಿ ದೇಶದ ಜರ್ಮನಿ ಸೇರಿದಂತೆ ಯಾವುದೇ ದೇಶದ ಸಹಾಯದೊಂದಿಗೆ ಇದನ್ನು ಅಭಿವೃದ್ಧಿಪಡಿಸಲು ಇದು ಸ್ವತಃ ಇಂಡಿಯಾದ್ದು. ಸೊ ಜರ್ಮನಿ ಅಲ್ಲ. ಹಾಗಾಗಿ ಈ ಸ್ಟೇಟ್ಮೆಂಟು ರಾಂಗ್. ಕವಚ್ ವ್ಯವಸ್ಥೆಯು ನಿಲ್ದಾಣದ ವಿಭಾಗದಲ್ಲಿ ಟ್ರ್ಯಾಕ್ ಅಳವಡಿಸಲಾದ RFID ಟ್ಯಾಗ್ಗಳನ್ನು ಒಳಗೊಂಡಿದೆ. ಇದು ಸರಿ. ಕವಚ್ ವ್ಯವಸ್ಥೆಯು ಹಲವಾರು ತಂತ್ರಜ್ಞಾನಗಳನ್ನು ಬಳಸ್ತಾ ಇದೆ. ಅದರಲ್ಲಿ RFID ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಟ್ಯಾಗ್ಗಳನ್ನು ಟ್ರ್ಯಾಕ್ಟರ್ಗಳ ಮೇಲೆ ವಿಶೇಷವಾಗಿ ಸಿಗ್ನಲ್ಗಳು ಮತ್ತು ನಿಲ್ದಾಣಗಳ ಬಳಿ ಅಳವಡಿಸಲಾಗಿರುತ್ತೆ. ಯಾವುದನ್ನ ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಷನ್ ಟ್ಯಾಗ್ಗಳನ್ನು ವಿಶೇಷವಾಗಿ ಸಿಗ್ನಲ್ಗಳು ನಿಲ್ದಾಣಗಳ ಬಳಿ ಟ್ರ್ಯಾಕ್ಗಳ ಮೇಲೆ ಅದನ್ನು ಅಳವಡಿಸ್ತಾರೆ. ರೈಲು ಈ ಟ್ಯಾಗ್ಗಳ ಮೇಲೆ ಹಾದು ಹೋದಾಗ ರೈಲಿನ ಸಾಧನ ಇರುತ್ತೆ. ಆ ಸಾಧನವು ಅದರ ಮಾಹಿತಿಯನ್ನು ಗ್ರಹಿಸುತ್ತೆ. ಇದು ರೈಲಿನ ನಿಖರವಾದ ಸ್ಥಳ ಮತ್ತು ವೇಗವನ್ನು ಪತ್ತೆ ಹಚ್ಚಲು ಮತ್ತು ಸಿಗ್ನಲ್ ಜಂಪಿಂಗ್ನಿಂದ ತಪ್ಪುಗಳನ್ನು ತಡೆಯಲು ಸಹಾಯ ಮಾಡುತ್ತೆ. ಹಾಗೆ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ 3ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ. ಸೊ ಈ ಸ್ಟೇಟ್ಮೆಂಟ್ ಸರಿ. ಇದು ಜರ್ಮನಿ ಅಲ್ಲ, ಇಂಡಿಯಾ. ಇದು ಸರಿ. ತಪ್ಪು 2028 2030. ಸೊ ಯಾವುದು ಸರಿ ಇಲ್ಲ ಅಂತ ಹೇಳೋಕ್ಕೆ 1 ಮತ್ತು 2 ಸರಿ ಇಲ್ಲ. ಓಕೆ, ಟ್ರಿಕ್ಕಿ ಆಗಿದೆ ಸ್ವಲ್ಪ. ನೆಕ್ಸ್ಟ್ ಕ್ವೆಶನ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಪೇಸ್ ಮಿಷನ್ಸ್ ಬಗ್ಗೆ ಇದೆ. ಒಂದು ಎಕ್ಸಿಮೋ 4 ಸ್ಪಾಡೆಕ್ಸ್ ಅಥವಾ ಸ್ಪೇಡೆಕ್ಸ್ ಅಂತ ಕರೀತಾರೆ. ಗಗನಯಾನ. ಹೌ ಮೆನಿ ಆಫ್ ದ ಸ್ಪೇಸ್ ಮಿಷನ್ಸ್ ಗಿವನ್ ಅಬೌವ್ ಎನ್ಕರೇಜ್ ಆ್ಯಂಡ್ ಸಪೋರ್ಟ್ ಮೈಕ್ರೋಗ್ರಾವಿಟಿ ರಿಸರ್ಚನ್ನು ಸಪೋರ್ಟ್ ಮಾಡೋ ಎನ್ಕರೇಜ್ ಮಾಡೋ ಈ ಮೇಲಿನ ಯಾವ ಮಿಷನ್ಸ್ಗಳಿದ್ದಾವೆ ಅಂತ ಕೇಳಿದ್ದೇನೆ. ಸೊ ಆನ್ಸರ್, ಈ ಕ್ವೆಶನ್ಗೆ ಆನ್ಸರ್ ಅಂದರೆ 2 ಸ್ಪೇಸ್ ಮಿಷನ್ಸ್ಗಳು ಮೈಕ್ರೋಗ್ರಾವಿಟಿ ಸಂಶೋಧನೆಯನ್ನು ಪ್ರೋತ್ಸಾಹಿಸ್ತವೆ. ಒಂದು ಎಕ್ಸಿಯಮ್ 4, ಇನ್ನೊಂದು ಗಗನಯಾನ. ಓಕೆ, ಒಂದು ಎಕ್ಸಿಯಮ್ 4, ಇನ್ನೊಂದು ಗಗನಯಾನ. ಇದಕ್ಕೆ ಆನ್ಸರ್ ಓನ್ಲಿ 2. ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಮೈಕ್ರೋಗ್ರಾವಿಟಿ. ಎಕ್ಸಿಯಮ್ 4 ಇದು ಅಮೇರಿಕದ ಖಾಸಗಿ ಬಾಹ್ಯಾಕಾಶ ಕಂಪನಿ ಅಕ್ಸಿಯಮ್ ಸ್ಪೇಸ್ನಿಂದ. ಆಕ್ಸಿಯಮ್ 4 ಇದು ಅಮೇರಿಕದ ಖಾಸಗಿ ಬಾಹ್ಯಾಕಾಶ ಕಂಪನಿ ಆಕ್ಸಿಯಮ್ ಸ್ಪೇಸ್ನಿಂದ ಆಯೋಜಿಸಲಾದ ಒಂದು ವಾಣಿಜ್ಯ ಬಾಹ್ಯಾಕಾಶಯಾನ. ಈ ಯಾನದಲ್ಲಿ ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISSಗೆ ಕಳಿಸಲಾಗುತ್ತೆ. ISS ಎನ್ನುವುದು ಮೈಕ್ರೋಗ್ರಾವಿಟಿ ಪರಿಸರದಲ್ಲಿ ಸಂಶೋಧನೆ ನಡೆಸಲಿರುವ ಒಂದು ಪ್ರಮುಖ ಪ್ರಯೋಗಾಲಯವಾಗಿದೆ. ಮೈಕ್ರೋಗ್ರಾವಿಟಿ ಇದೆಯಲ್ಲಿ. ಸೊ ಅದರ ಪರಿಸರದಲ್ಲಿ ಸಂಶೋಧನೆ ನಡೆಸಲು ಇರುವ ಪ್ರಮುಖ ಒಂದು ಪ್ರಯೋಗಾಲಯವಾಗಿದೆ. ಸೊ ಹಾಗಾಗಿ ಈ ಸ್ಪೇಸ್ ಮಿಷನ್ ಸಹ ಏನು ಮಾಡುತ್ತೆ, ಮೈಕ್ರೋಗ್ರಾವಿಟಿ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತೆ ಮತ್ತು ಬೆಂಬಲಿಸುತ್ತೆ. ಎಕ್ಸಿಯಮ್ 4. ದಿಸ್ ಸ್ಪೇಸ್ ಮಿಷನ್ Axiom 4 have to above encourage and support microgravity research. Axiom 4. This mission have encouraged and support microgravity research. ಯಾಕೆಂದರೆ ಅದು ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಸ್ಟೇಷನ್ನ ಪರಿಸರದಲ್ಲಿ ಈ ಸಂಶೋಧನೆ ನಡೆಸಲು ಒಂದು ಪ್ರಮುಖ ಪ್ರಯೋಗಾಲಯವಾಗಿದೆ. ಇದು ಒಂದು ಅಮೇರಿಕದ Axiom 4 ಅನ್ನೋದು ಅಮೇರಿಕದ ಖಾಸಗಿ ಬಾಹ್ಯಾಕಾಶ ಕಂಪನಿ ಆಕ್ಸಿಯಮ್ ಸ್ಪೇಸ್ನಿಂದ ಆಯೋಜಿಸಲಾದ ಒಂದು ವಾಣಿಜ್ಯ ಬಾಹ್ಯಾಕಾಶಯಾನ. ಈ ಯಾನದಲ್ಲಿ ಗಗನಯಾತ್ರಿಗಳನ್ನ ಏನು ಮಾಡ್ತಾರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳಿಸ್ತಾರೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನೋದು ಮೈಕ್ರೋಗ್ರಾವಿಟಿ ಪರಿಸರದಲ್ಲಿ ಸಂಶೋಧನೆ ನಡೆಸಲಿರುವ ಒಂದು ಪ್ರಮುಖ ಪ್ರಯೋಗಾಲಯವಾಗಿದೆ. ನೆಕ್ಸ್ಟ್ ಸ್ಪೇಸ್ ಮಿಷನ್ ಮುಂಚೆ ಇನ್ನೊಂದು ನೋಡೋಣ. ಎಕ್ಸಿಮ್ ಯಾನಗಳ ಮುಖ್ಯ ಉದ್ದೇಶವೇ ವೈಜ್ಞಾನಿಕ ಸಂಶೋಧನೆ ಮತ್ತು ತಂತ್ರಜ್ಞಾನ ಪ್ರದರ್ಶನ. ಆದ್ದರಿಂದ ಇದು ಮೈಕ್ರೋಗ್ರಾವಿಟಿ ಸಂಶೋಧನೆಯನ್ನು ನೇರವಾಗಿ ಬೆಂಬಲಿಸುತ್ತೆ. ನೆಕ್ಸ್ಟು ಸ್ಪಾಡೆಕ್ಸ್ ಅಥವಾ ಸ್ಪೇಸ್ ಡೆಕ್ಸ್ ಸ್ಪಾಡೆಕ್ಸ್ ಅದಕ್ಕೆ ಆನ್ಸರ್ ಕರೆಕ್ಟು. ಸ್ಪಾಡೆಕ್ಸ್ ಅಥವಾ ಸ್ಪೇಸ್ ಟಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ ಸ್ಪಾಡೆಕ್ಸ್ನ. ಇದು ಸಹ ಒಂದು ಸ್ಪೇಸ್ ಮಿಷನ್ನು. ಇದು ಭಾರತೀಯ ಬಾಹ್ಯಾಕಾಶ ಸಂಶೋಧನೆ
ಒಂದು ಇಸ್ರೋದ ಒಂದು ತಂತ್ರಜ್ಞಾನ ಪ್ರದರ್ಶನದ ಯಾನವಾಗಿದೆ. ಇದರ ಮುಖ್ಯ ಉದ್ದೇಶ ಬಾಹ್ಯಾಕಾಶದಲ್ಲಿ ಒಂದು ಉಪಗ್ರಹವನ್ನು ಇನ್ನೊಂದು ಉಪಗ್ರಹದೊಂದಿಗೆ ಸ್ವಯಂಚಾಲಿತವಾಗಿ ಸೇರಿಕೊಳ್ಳುವ ಡಾಕಿಂಗ್ ಆಗುವ ತಂತ್ರಜ್ಞಾನವನ್ನು ಪರೀಕ್ಷಿಸುವುದಾಗಿದೆ. ಭವಿಷ್ಯದಲ್ಲಿ ಭಾರತವು ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಈ ತಂತ್ರಜ್ಞಾನ ಅತ್ಯಗತ್ಯ. ಸ್ಪಾರ್ಡೆಕ್ಸ್. ಓಕೆ, ಸ್ಪಾರ್ಡೆಕ್ಸ್ ಅನ್ನುವುದು ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತೇಳಿ. ಇದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಸಂಸ್ಥೆಯ ಒಂದು ತಂತ್ರಜ್ಞಾನ ಪ್ರದರ್ಶನ ಯಾನವಾಗಿದೆ. ಇದರ ಮುಖ್ಯ ಉದ್ದೇಶ ಬಾಹ್ಯಾಕಾಶದಲ್ಲಿ ಉಪಗ್ರಹವು ಇನ್ನೊಂದು ಉಪಗ್ರಹದೊಂದಿಗೆ ಸ್ವಯಂಚಾಲಿತವಾಗಿ ಸೇರಿಕೊಳ್ಳುವ ತಂತ್ರಜ್ಞಾನವನ್ನು ಪರೀಕ್ಷಿಸುವುದಾಗಿದೆ. ಡಾಕಿಂಗ್ ಆಗೋದು. ಭವಿಷ್ಯದಲ್ಲಿ ಭಾರತವು ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸಲು ಈ ತಂತ್ರಜ್ಞಾನ ತುಂಬ ಅತ್ಯಗತ್ಯ ಆಗಿದೆ. ಸ್ಪಾರ್ಡೆಕ್ಸ್. ಆದರೆ ಸ್ಪಾರ್ಡೆಕ್ಸ್ ಯಾನವು ನೇರವಾಗಿ ಮೈಕ್ರೋಗ್ರಾವಿಟಿ ಸಂಶೋಧನೆಗಳನ್ನು ನಡೆಸುವುದಿಲ್ಲ. ಇದು ಕೇವಲ ಡಾಕಿಂಗ್ ತಂತ್ರಜ್ಞಾನವನ್ನು ಪರೀಕ್ಷಿಸಲು ಸೀಮಿತವಾಗಿದೆ. ಹಾಗಾಗಿ ಈ ಸ್ಪೇಸ್ ಮಿಷನ್ ಆಗಲ್ಲ. ಯಾವುದಕ್ಕೆ ಎಂಕರೇಜ್ ಆ್ಯಂಡ್ ಎಂಕರೇಜ್ ಮಾಡಲಿಕ್ಕೆ ಮತ್ತು ಸಪೋರ್ಟ್ ಮಾಡಲಿಕ್ಕೆ ಈ ಮಿಷನ್ ಸ್ಪಾರ್ಡೆಕ್ಸ್ ಅಥವಾ ಸ್ಪೇಸ್ ಡಾಕಿಂಗ್ ಸಿಸ್ಟಮ್ ಏನಿದೆ, ಈ ಮಿಷನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಎನ್ಕರೇಜ್ ಮಾಡಲ್ಲ. ಮೈಕ್ರೋಗ್ರಾವಿಟಿ ಆ್ಯಕ್ಟಿವಿಟಿಗೆ, ಮೈಕ್ರೋಗ್ರಾವಿಟಿ ರಿಸರ್ಚ್ಗೆ ಸಪೋರ್ಟ್ ಮಾಡಲ್ಲ. ಇದು ಎಕ್ಸಾಮ್ 4 ಮಾಡೋದು. ನೆಕ್ಸ್ಟ್ ಗಗನಯಾನ್ ಮಾಡುತ್ತೆ. ಗೊತ್ತಾಯ್ತಾ? ಸ್ಪಾರ್ಡೆಕ್ಸ್ ಯಾನವು ನೇರವಾಗಿ ಮೈಕ್ರೋಗ್ರಾವಿಟಿ ಸಂಶೋಧನೆಗಳನ್ನು ನಡೆಸೋದಲ್ಲ. ಇದು ಕೇವಲ ಡಾಕಿಂಗ್ ಪರೀಕ್ಷಿಸಲು ಸೀಮಿತವಾಗಿದೆ. ನೆಕ್ಸ್ಟ್ ಗಗನಯಾನ ಸ್ಪೇಸ್ ಮಿಷನ್. ಇದು ಭಾರತದ ಮೊದಲ ಚೊಚ್ಚಲ ಮಾನವ ಸಹಿತ ಬಾಹ್ಯಾಕಾಶಯಾನ ಗಗನಯಾನ್. ಓಕೆ, ಇದು ಯಾನದ ಪ್ರಮುಖ ಗುರಿಗಳಲ್ಲಿ ಒಂದು, ಗಗನಯಾತ್ರಿಗಳನ್ನು ವ್ಯೋಮ ನಾಗರಿಕರನ್ನು ಕಕ್ಷೆಯಲ್ಲಿರುವಾಗ ಮೈಕ್ರೋಗ್ರಾವಿಟಿ ಪರಿಸರದಲ್ಲಿ ವೈಜ್ಞಾನಿಕ ಪ್ರಯೋಗಗಳು ನಡೆಸೋದಕ್ಕೋಸ್ಕರ ಈ ಸ್ಪೇಸ್ ಮಿಷನ್ ಇದೆ. ಜೀವವಿಜ್ಞಾನ, ಭೌತಶಾಸ್ತ್ರ, ವಸ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವು ಪ್ರಯೋಗಗಳನ್ನು ಇದಕ್ಕಾಗಿ ಈಗಾಗಲೇ ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಗಗನಯಾನ್ ಯಾನವು ಮೈಕ್ರೋಗ್ರಾವಿಟಿ ಸಂಶೋಧನೆಯನ್ನು ಪ್ರೋತ್ಸಾಹಿಸುತ್ತದೆ ಹಾಗೂ ಸಪೋರ್ಟ್ ಮಾಡುತ್ತೆ, ಹಾಗೆ ಎನ್ಕರೇಜ್ ಮಾಡುತ್ತೆ. ಸೊ ತೀರ್ಮಾನ ನಮಗೆ ಕನ್ಕ್ಲೂಷನ್ ಮಾಡಿದ್ರೆ ಅಕ್ಸಿಯಮ್ 4 ಮತ್ತು ಗಗನಯಾನ್ ಸ್ಪೇಸ್ ಮಿಷನ್ಗಳು ಮೈಕ್ರೋಗ್ರಾವಿಟಿ ಸಂಶೋಧನೆ ಬೆಂಬಲಿಸಿದರೆ ಸ್ಪಾರ್ಡೆಕ್ಸ್ ಯಾನವು ತಂತ್ರಜ್ಞಾನ ಪ್ರದರ್ಶನಕ್ಕೆ ಸೀಮಿತವಾಗಿದೆ. ಹಾಗಾಗಿ ಕೊಟ್ಟಿರೋದ್ರಲ್ಲಿ ಸರಿ ಉತ್ತರ 2. ಯಾವೆರಡು ಅಂದರೆ ಅಕ್ಸಿಯಮ್ 4, ಗಗನಯಾನ್ ಹ್ಯಾವ್ ಎನ್ಕರೇಜ್ ಆ್ಯಂಡ್ ಸಪೋರ್ಟ್ ಮೈಕ್ರೋಗ್ರಾವಿಟಿ ರಿಸರ್ಚ್. ಇದು ಅಲ್ಲ ಸ್ಪಾರ್ಡೆಕ್ಸಲ್ಲಿ. ಓಕೆ, ಈ ಕ್ವೆಶನ್ ಬಗ್ಗೆ ಏನು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. 84ನೇ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಡಿಫೆನ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಪ್ಲೇಸ್. ಡಿಫೆನ್ಸ್ ಬಗ್ಗೆ ಇದೆ, ಏರ್ಕ್ರಾಫ್ಟ್ ಟೈಪ್ ಇದೆ, ಡಿಸ್ಕ್ರಿಪ್ಷನ್ ಇದೆ. ಡಾರ್ನಿಯರ್ 228 ಮಾರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್. IL-76 ಡಿಸ್ಕ್ರಿಪ್ಷನಲ್ಲಿ ಸೂಪರ್ಸಾನಿಕ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. 3ನೇ ಏರ್ಕ್ರಾಫ್ಟ್ ಟೈಪಲ್ಲಿ C-17 ಗ್ಲೋಬ್ ಮಾಸ್ಟರ್ 3 ಅಂತೇಳಿ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಕೊಟ್ಟಿರೋದು ಯಾವ ಪೇರು ಕರೆಕ್ಟ್ಲಿ ಮ್ಯಾಚ್ ಆಗುತ್ತೆ. ಏರ್ಕ್ರಾಫ್ಟ್ ಟೈಪ್ ಕೊಟ್ಟಿದ್ದಾನೆ, ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ. ಆ ಡಿಸ್ಕ್ರಿಪ್ಷನ್ ಆ ಏರ್ಕ್ರಾಫ್ಟ್ ಟೈಪಿಗೆ ಮ್ಯಾಚ್ ಆಗುತ್ತೆ ಅಂತ ನೋಡಬೇಕು. ಸೊ ಖಂಡಿತ ಕೊಟ್ಟಿರೋ ಜೋಡಿಗಳನ್ನು ನೋಡೋದಾದರೆ ಕೊಟ್ಟಿರುವ ಒಂದು ಪೇರಲ್ಲಿ 2 ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗ್ತವೆ. 2 ಪೇರ್ಸ್, ಓನ್ಲಿ 2 ಪೇರ್ಸ್ ಹ್ಯಾವ್ ಕರೆಕ್ಟ್. ಯಾವ 2 ಪೇರ್ಸ್ ಅನ್ನೋದು ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಫಸ್ಟ್ನೇ ನೋಡೋದಾದರೆ ವಿಮಾನಯಾನ ಏರ್ಕ್ರಾಫ್ಟ್ ಟೈಪಲ್ಲಿ ಡಾರ್ನಿಯರ್ 228 ಇದೆಯಲ್ಲ, ಇದು ಮಾರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್ ಅಂತ ಏನಿತ್ತಲ್ವ, ಮಾರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್. ಈ ಸ್ಟೇಟ್ಮೆಂಟ್ ಏನಿದೆ ಸರಿ ಇದೆ. ಸೊ ಏರ್ಕ್ರಾಫ್ಟ್ ಟೈಪಲ್ಲಿ ಡಾರ್ನಿಯರ್ 228, ಡಿಸ್ಕ್ರಿಪ್ಷನಲ್ಲಿ ಮಾರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್ ಕಡಲಗಸ್ತು ವಿಮಾನ. ಸರಿ, ಇದು ಸರಿಯಾಗಿ ಹೊಂದಾಣಿಕೆ ಆಗಿದೆ. ಡಾರ್ನಿಯರ್ 228 ಒಂದು ಬಹುಯೋಗಿ ವಿಮಾನವಾಗಿದ್ದು ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ಕರಾವಳಿ ಕಾವಲು ಪಡೆಗಳು ಇದನ್ನು ಸಮುದ್ರ ಕಣ್ಗಾವಲು ಮತ್ತು ಗಸ್ತು ತಿರುಗುವಿಕೆಗಾಗಿ ವ್ಯಾಪಕವಾಗಿ ವಿಮಾನವನ್ನು, ಅದು ಡಾರ್ನಿಯರ್ 228 ವಿಮಾನವನ್ನು ವ್ಯಾಪಕವಾಗಿ ಬಳಸ್ತಾರೆ. ಇದು ಭಾರತದ ಕಡಲ ಗಡಿಗಳನ್ನು ಸುರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ. ಸೆಕೆಂಡ್ ಏರ್ಕ್ರಾಫ್ಟ್ IL-76, ಇದರ IL-76 ಓಕೆ ಹಲೋ IL-76 ಸೂಪರ್ಸಾನಿಕ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದಾನೆ. ಸೊ ಇದು ತಪ್ಪು. IL-76 ಅಥವಾ ಇಲ್ಯೂಷನ್ 76 ಒಂದು ದೊಡ್ಡ ಸಾರಿಗೆ ವಿಮಾನವೇ ಹೊರತು ಯುದ್ಧ ವಿಮಾನವಲ್ಲ. ಸೂಪರ್ಸಾನಿಕ್ ಯುದ್ಧ ವಿಮಾನ ಅಲ್ಲ. ಸೂಪರ್ಸಾನಿಕ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಲ್ಲ, ಯುದ್ಧ ವಿಮಾನ ಅಲ್ಲ, ಕಾಂಬ್ಯಾಟ್. ಓಕೆ, ಇದು ಒಂದು ಸರಕು ಸಾರಿಗೆ ವಿಮಾನವೇ ಹೊರತು ಯುದ್ಧ ವಿಮಾನವಲ್ಲ. ಇದು ಹೆವಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಅಲ್ಲದೆ ಇದು ಸಬ್ಸಾನಿಕ್, ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹಾರುತ್ತದೆ. ಸೂಪರ್ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ ಹೆಚ್ಚು ಹಾರೋದಿಲ್ಲ, ಶಬ್ದದ ವೇಗಕ್ಕಿಂತ ಕಡಿಮೆ ಹಾರುತ್ತೆ. ಭಾರತೀಯ ವಾಯುಪಡೆ ಇದನ್ನು ಸೈನಿಕರು ಮತ್ತು ಭಾರೀ ಉಪಕರಣವನ್ನು ಸಾಗಿಸಲು ಬಳಸ್ತಾರೆ. ಸೂಪರ್ಸಾನಿಕ್ ಯುದ್ಧ ವಿಮಾನ ಅಲ್ಲ IL-76, ಇದು
ಶಾರ್ಟ್ ಫಾರ್ಮ್ನ IL-76 ಅಂತ ಕರೀತಾರೆ, ಇಲ್ಯೂಷನ್ 76 ಅಂತ ಅಂತಾರೆ. ಓಕೆ, ಇದನ್ನು ಸೈನಿಕರು ಮತ್ತು ಭಾರೀ ಉಪಕರಣ ಸಾಗಿಸಲು ಬಳಸ್ತಾರೆ. ಸೂಪರ್ಸಾನಿಕ್ ಯುದ್ಧ ವಿಮಾನಗಳಿಗೆ ಉದಾಹರಣೆಗಳೆಂದರೆ ಸುಖಾಯ್ 30 MKI ಮತ್ತು ರಫೇಲ್. ಸೂಪರ್ಸಾನಿಕ್ ಯುದ್ಧಗಳು ಯಾವಂದರೆ ಸುಖಾಯ್ 30 MKI ಮತ್ತು ರಫೇಲ್. ಓಕೆ, ಯಾವುದೇ ಕಾರಣಕ್ಕೂ IL-76 ಅಲ್ಲ. ಈ ಪೇರು ತಪ್ಪು ಡಿಸ್ಕ್ರಿಪ್ಷನ್ ಪ್ರಕಾರ. ಥರ್ಡ್ ಡಿಸ್ಕ್ರಿಪ್ಷನ್ ಪ್ರಕಾರ ಏರ್ಕ್ರಾಫ್ಟ್ ಟೈಪ್ ಪ್ರಕಾರ ಏರ್ಕ್ರಾಫ್ಟ್ ಟೈಪಲ್ಲಿ C-17 ಗ್ಲೋಬ್ ಮಾಸ್ಟರ್ 3 ಡಿಸ್ಕ್ರಿಪ್ಷನ್ ಮಿಲಿಟರಿ ಸಾರಿಗೆ ವಿಮಾನ. ಸರಿ, C-17 ಗ್ಲೋಬ್ ಮಾಸ್ಟರ್ 3 ಭಾರತೀಯ ವಾಯುಪಡೆಯ ಪ್ರಮುಖ ಕಾರ್ಯತಂತ್ರದ ಸಾರಿಗೆ ವಿಮಾನವಾಗಿದೆ. ಸ್ಟ್ರಾಟಜಿಕ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್. ಇದು ಅತ್ಯಂತ ದೊಡ್ಡ ಮತ್ತು ಭಾರವಾದ ಸೇನೋಪಕರಣಗಳನ್ನು, ಟ್ಯಾಂಕರ್ಗಳನ್ನು ಮತ್ತು ಹೆಚ್ಚಿನ ಸಂಖ್ಯೆಯ ಸೈನಿಕರುಗಳನ್ನು ದೂರದ ಪ್ರದೇಶಗಳಿಗೆ ಕ್ಷಿಪ್ರವಾಗಿ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಕೊಟ್ಟಿರೋ ಪೇರ್ಗಳಲ್ಲಿ ಫಸ್ಟ್ನೇ ಪೇರು, ಥರ್ಡ್ನೇ ಪೇರು ಸರಿ ಇದೆ, ಸೆಕೆಂಡ್ ಪೇರ್ ರಾಂಗ್ ಆಗಿದೆ. ಸೊ 2 ಜೋಡಿಗಳು ಮಾತ್ರ ಸರಿ ಇದ್ದಾವೆ. ಓಕೆ, ಕೊಟ್ಟಿರೋದ್ರಲ್ಲಿ ಏರ್ಕ್ರಾಫ್ಟ್ ಟೈಪ್ಗಳು ಡಿಸ್ಕ್ರಿಪ್ಷನಲ್ಲಿ ಡಾರ್ನಿಯರ್ 228 ಮಾರಿಟೈಮ್ ಪ್ಯಾಟ್ರೋಲ್ ಏರ್ಕ್ರಾಫ್ಟ್ ಸರಿ. IL-76 ಸೂಪರ್ಸಾನಿಕ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಲ್ಲ, ಸೂಪರ್ಸಾನಿಕ್ ಅಲ್ಲ, ಇದು ಆ್ಯಕ್ಚುಲಿ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಲ್ಲ, ಇದೊಂದು ಸಾರಿಗೆ ವಿಮಾನ. ಇದು ಸರಿ. ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ C-17 ಗ್ಲೋಬಲ್ ಮಾಸ್ಟರ್ 3 ಸರಿ. ಇದು ಸ್ಟೇಟ್ಮೆಂಟು ಸರಿಯಾಗಿದೆ. ಓಕೆ, ಇದೆ ನೋಡಿ, ಇದು ದೊಡ್ಡ ಸಾರಿಗೆ ವಿಮಾನ ಹೊರತು ಯುದ್ಧ ವಿಮಾನ ಅಲ್ಲ. ಓಕೆ, ಸಬ್ಸಾನಿಕ್, ಇದು ಸೂಪರ್ಸಾನಿಕ್ ಅಲ್ಲ. ಸೊ ಹಾಗೆ ಆ ಪೇರು ತಪ್ಪು. ನೆಕ್ಸ್ಟ್ ಕ್ವಶನ್. ಆರ್ಟಿಫಿಷಿಯಲ್ ವೇ ಆಫ್ ಕಾಸಿಂಗ್ ರೈನ್ಫಾಲ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಮೇಕ್ಸ್ ಯೂಸ್ ಆಫ್. ಆರ್ಟಿಫಿಷಿಯಲ್ ವೇಯಿಂದ ನಾವು ಮಳೆ ರೈನ್ಫಾಲ್, ಕಾಸಿಂಗ್ ರೈನ್ಫಾಲ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಮೇಕ್ ಯೂಸ್ ಆಫ್ ಏನು ಬಳಸ್ತೀವಿ ಏರ್ ಪೊಲ್ಯೂಷನ್ ಕಡಿಮೆ ಮಾಡಲಿಕ್ಕಂದರೆ? ಆನ್ಸರ್ ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್. ಇದಕ್ಕೆ ಆನ್ಸರ್ ಏನು? ಯಾವುದು ಯೂಸ್ ಮಾಡ್ತೀವಿ ನಾವು? ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ಅಯೋಡೈಡ್. ಇದು ಫಸ್ಟ್ನೇ ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ಅಯೋಡೈಡ್. ಆರ್ಟಿಫಿಷಿಯಲ್ ವೇ ಕಾಸಿಂಗ್ ಆಫ್ ರೈನ್ಫಾಲ್ ಟು ರೆಡ್ಯೂಸ್ ಏರ್ ಪೊಲ್ಯೂಷನ್ ಮೇಕ್ಸ್ ಯೂಸ್ ಆಫ್ ಸಿಲ್ವರ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ಅಯೋಡೈಡ್. ಓಕೆ, ಎಕ್ಸ್ಪ್ಲೈನ್ ಮಾಡೋಣ. ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಲು ಬಳಸುವ ಕೃತಕ ಮಳೆ ತರಿಸುವ ಪ್ರಕ್ರಿಯೆಗೆ ನಾವು ಮೇಘ ಬಿತ್ತನೆ ಅಥವಾ ಕ್ಲೌಡ್ ಸೀಡಿಂಗ್ ಎಂದು ಕರಿತೀವಿ. ಇದರಲ್ಲಿ ರಾಸಾಯನಿಕ ಬಳಸಿ ಮೋಡಗಳಿಂದ ಮಳೆಯನ್ನು ನಾವು ಪ್ರಚೋದಿಸ್ತೀವಿ. ಸಿಲ್ವರ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ಬಳಸ್ತೀವಿ. ಸಿಲ್ವರ್ ಅಯೋಡೈಡ್ ಏನು ಮಾಡುತ್ತೆ? ಇದು ಕೃತಕ ಮಳೆಗೆ ಬಳಸುವ ಅತ್ಯಂತ ಸಾಮಾನ್ಯ ಮತ್ತು ಪರಿಣಾಮಕಾರಿ ರಾಸಾಯನಿಕ. ಇದರ ಹರಳುಗಳ ರಚನೆಯು ಮಂಜುಗಡ್ಡೆಯ ರಚನೆಯನ್ನು ಹೋಲುತ್ತದೆ. ಇದನ್ನು ವಿಮಾನಗಳ ಮೂಲಕ ಮೋಡಗಳ ಮೇಲೆ ಸಿಂಪಡಿಸಿದಾಗ ಮೋಡಗಳಲ್ಲಿರುವ ನೀರಿನ ಹನಿಗಳು ಸಿಲ್ವರ್ ಅಯೋಡೈಡ್ ಕಣಗಳ ಸುತ್ತಲೂ ಘನೀಕರಿಸಿ ಮಂಜುಗಡ್ಡೆಯ ಹರಳಾಗ್ತವೆ. ಹರಳುಗಳ ಬೆಳವಣಿಗೆ. ಈ ಸಣ್ಣ ಮಂಜುಗಡ್ಡೆಯ ಹರಳುಗಳು ಕ್ರಮೇಣ ದೊಡ್ಡದಾಗುತ್ತಾ ಹೋಗುತ್ತವೆ. ಅವು ಸಾಕಷ್ಟು ಭಾರವಾದಾಗ ಗುರುತ್ವಾಕರ್ಷಣೆಯಿಂದಾಗಿ ಮಳೆ ರೂಪದಲ್ಲಿ ಭೂಮಿಗೆ ಬೀಳುತ್ತೆ. ಪೊಟ್ಯಾಷಿಯಂ ಅಯೋಡೈಡ್ ಸಹ ಇದನ್ನು ಕೂಡ ಕೆಲವೊಮ್ಮೆ ಸಿಲ್ವರ್ ಅಯೋಡೈಡ್ ಜೊತೆಗೆ ಅಥವಾ ಪ್ರತ್ಯೇಕವಾಗಿ ಬಳಸ್ತಾರೆ. ಇದು ಸಹ ಮಳೆ ಹನಿಗಳನ್ನು ರೂಪುಗೊಳ್ಳಲು ಸಹಾಯ ಮಾಡುತ್ತೆ. ಮಾಲಿನ್ಯ ಏಕೆ ಮಾಡುತ್ತಂದರೆ, ಹೀಗೆ ಸುರಿಯುವ ಮಳೆಯ ಹನಿಗಳು ಗಾಳಿಯಲ್ಲಿರೋ ಧೂಳು, ಹೊಗೆ ಮತ್ತು ಇತರ ಮಾಲಿನ್ಯಕಾರಕ ಕಣಗಳನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ಭೂಮಿಗೆ ತರ್ತವೆ. ಇದರಿಂದ ವಾತಾವರಣ ಸ್ವಚ್ಛಗೊಂಡು ವಾಯುಮಾಲಿನ್ಯ ಪ್ರಮಾಣ ಕಡಿಮೆ ಆಗುತ್ತೆ. ಇಷ್ಟೇ. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ಬಗ್ಗೆ ಏನೋ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. 86ನೇ ಪ್ರಶ್ನೆ ಏನಿದೆ? ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರಿಗಾರ್ಡ್ ಟು ಪ್ಯಾರಾಡೋಯಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಪೊಲಿಟಿಕಲ್ ಕ್ವಶನ್ಸ್ ಬಂತು. ದ ಎಕ್ಸರ್ಸೈಸ್ ಆಫ್ ದಿಸ್ ಪವರ್ ಬೈ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ. ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ದಿಸ್ ಪವರ್ ವಿತೌಟ್ ದ ಅಡ್ವೈಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಯಾವ ಸ್ಟೇಟ್ಮೆಂಟ್ ಸರಿ? ಪ್ಯಾರಾಡೋಯಿಂಗ್ ಪವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳು ಫಸ್ಟ್ನೇ ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ. ಏನಿದೆ? ಕನ್ಸಿಡರ್ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಪ್ಯಾರಾಡೋಯಿಂಗ್ ಪವರ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ದ ಎಕ್ಸರ್ಸೈಸ್ ಆಫ್ ದಿಸ್ ಪವರ್ ಬೈ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ದ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸರ್ಸೈಸ್ ದಿಸ್ ಪವರ್ ವಿತೌಟ್ ದ ಅಡ್ವೈಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ರಾಷ್ಟ್ರಪತಿಗಳ ಅಧಿಕಾರವನ್ನು ಚಲಾಯಿಸುವುದು ಸೀಮಿತ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರುತ್ತದೆ. ರಾಷ್ಟ್ರಪತಿಗಳು ಈ ಅಧಿಕಾರವನ್ನು ಚಲಾಯಿಸುವುದು ಸೀಮಿತ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿರುತ್ತದೆ. ಯಾವ ಅಧಿಕಾರವನ್ನು? ಈ ಸ್ಟೇಟ್ಮೆಂಟ್ ಸರಿ. ಯಾವತ್ತಂದರೆ ಭಾರತ ಸಂವಿಧಾನ 72ನೇ ವಿಧಿಯು ರಾಷ್ಟ್ರಪತಿಗಳಿಗೆ ಕ್ಷಮಾದಾನ ಅಧಿಕಾರವನ್ನು ನೀಡುತ್ತೆ. ಮೊದಲು ಈ ಅಧಿಕಾರವು ನ್ಯಾಯಾಂಗದ ಜುಡಿಷಿಯಲ್ ರಿವ್ಯೂ ಇರಲಿಲ್ಲ, ವಿಮರ್ಶೆಯಿಂದ ಹೊರಗಿದೆ ಎಂದು ಭಾವಿಸಲಾಗಿತ್ತು. ಆದರೆ ಎಪೂರ್ ಸುಧಾಕರ್ ಪ್ರಕರಣದಲ್ಲಿ 2006ರ ಎಪೂರ್ ಸುಧಾಕರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪನ್ನು ನೀಡಿದೆ. ಏನಂತ ನೀಡಿದೆ? ರಾಷ್ಟ್ರಪತಿಗಳು ತಮ್ಮ ಕ್ಷಮಾದಾನ ಅಧಿಕಾರವನ್ನು ದುರುದ್ದೇಶದಿಂದ, ಯಾದೃಚ್ಛಿಕವಾಗಿ, ತರ್ಕರಹಿತವಾಗಿ ಅಥವಾ ರಾಜಕೀಯ ಕಾರಣಗಳಿಂದಾಗಿ
ಬಳಸಿದರೆ ಈ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು. ಆದಾಗ್ಯೂ ನ್ಯಾಯಾಲಯವು ರಾಷ್ಟ್ರಪತಿಗಳ ನಿರ್ಧಾರದ ಯೋಗ್ಯತೆಯನ್ನು ಪರಿಶೀಲಿಸುವುದಿಲ್ಲ, ಬದಲಿಗೆ ನಿರ್ಧಾರ ತೆಗೆದುಕೊಂಡ ಪ್ರಕ್ರಿಯೆಯನ್ನು ಮಾತ್ರ ಅದು ವಿಮರ್ಶಿಸ್ತದೆ. ನೋಡಿ, ಅಲ್ಲಿ ಉಳಂಗಿದೆ, ರಾಷ್ಟ್ರಪತಿಗಳ ನಿರ್ಧಾರದ ಯೋಗ್ಯತೆಯನ್ನು ಪರಿಶೀಲಿಸುವುದಿಲ್ಲ ಸುಪ್ರೀಂ ಕೋರ್ಟು, ಬದಲಿಗೆ ನಿರ್ಧಾರ ತೆಗೆದುಕೊಂಡ ಪ್ರಕ್ರಿಯೆಯನ್ನು ಮಾತ್ರ ವಿಮರ್ಶಿಸ್ತದೆ. ಆದ್ದರಿಂದ ಇದನ್ನು ಸೀಮಿತ ನ್ಯಾಯಾಂಗ ವಿಮರ್ಶೆ ಅಂತ ಕರಿತೀವಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ದ ರಿಗಾರ್ಡ್ ಆಫ್ ಪ್ಯಾರಡೋಯಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್. ದ ಎಕ್ಸಸೈಸ್ ದಿಸ್ ಪವರ್ ಬೈ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ. ಸೀಮಿತ ನ್ಯಾಯಾಂಗ ವಿಮರ್ಶೆ ಕ್ಷಮಾದಾನ ಅರ್ಜಿ ಬಗ್ಗೆ. ಓಕೆ, ಕ್ಷಮಾದಾನ ಅಧಿಕಾರದ ಬಗ್ಗೆ. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ, ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರ ಸಲಹೆ ಇಲ್ಲದೆ ಈ ಕ್ಷಮಾದಾನ ಅಧಿಕಾರವನ್ನು ಚಲಾಯಿಸಬಹುದು. ತಪ್ಪು. ಭಾರತ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ. ಸಂವಿಧಾನದ 74 1ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ತಮ್ಮ ಕಾರ್ಯಗಳನ್ನು ಪ್ರಧಾನಮಂತ್ರಿ ನೇತೃತ್ವದ ಕೇಂದ್ರ ಮಂತ್ರಿಮಂಡಲದಿಂದ ಕೇಂದ್ರ ಸರ್ಕಾರ ಸಹಾಯ ಸಲಹೆ ಮೇರೆಗೆ ನಿರ್ವಹಿಸಬೇಕಾಗುತ್ತೆ. ಕ್ಷಮಾದಾನ ಅಧಿಕಾರವು ರಾಷ್ಟ್ರಪತಿಗಳ ವೈಯಕ್ತಿಕ ಅಥವಾ ವಿವೇಚನಾ ಅಧಿಕಾರ ಅಲ್ಲ. ವೆರಿ ಇಂಪಾರ್ಟೆಂಟ್ ನೋಡಿ, ಕ್ಷಮಾದಾನ ಅಧಿಕಾರವು ರಾಷ್ಟ್ರಪತಿಗಳ ವೈಯಕ್ತಿಕ ಅಥವಾ ವಿವೇಚನಾ ಅಧಿಕಾರ ಅಲ್ಲ. ಅವರು ಈ ಅಧಿಕಾರವನ್ನು ಚಲಾಯಿಸುವಾಗ ಕೇಂದ್ರ ಸರ್ಕಾರ ಸಲಹೆಯನ್ನು ಪಡೆಯುವುದು ಕಡ್ಡಾಯವಾಗಿದೆ. ರಾಷ್ಟ್ರಪತಿಗಳ ಸರ್ಕಾರ ಸಲಹೆ ಇಲ್ಲದೆ ಸ್ವತಂತ್ರವಾಗಿ ಕ್ಷಮಾದಾನ ನೀಡಲು ಸಾಧ್ಯ ಇಲ್ಲ. ಅಂದರೆ ಕ್ಷಮಾದಾನ ಅಧಿಕಾರ ರಾಷ್ಟ್ರಪತಿಗಳ ವೈಯಕ್ತಿಕ ಅಥವಾ ವಿವೇಚನಾ ಅಧಿಕಾರವಲ್ಲ. ಅವರು ಈ ಅಧಿಕಾರವನ್ನು ಚಲಾಯಿಸುವಾಗ ಕೇಂದ್ರ ಸರ್ಕಾರ ಸಲಹೆಯನ್ನು ಪಡೆಯುವುದು ಕಡ್ಡಾಯವಾಗಿದೆ. ರಾಷ್ಟ್ರಪತಿಗಳು ಸರ್ಕಾರದ ಸಲಹೆಯಲ್ಲಿ ಸ್ವತಂತ್ರವಾಗಿ ಕ್ಷಮಾದಾನ ನೀಡಲು ಬರುವುದಿಲ್ಲ. ಸೊ ಹಾಗಾಗಿ ರಾಷ್ಟ್ರಪತಿಗಳ ಕ್ಷಮಾದಾನ ಅಧಿಕಾರವು ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿದ್ದು, ಸೀಮಿತ ನ್ಯಾಯಾಂಗ ವಿಮರ್ಶೆಗೆ ಒಳಪಟ್ಟಿದೆ. ಫಸ್ಟ್ ಸ್ಟೇಟ್ಮೆಂಟ್ ಸರಿ, ಆದರೆ ಅದನ್ನು ಕೇಂದ್ರ ಸರ್ಕಾರ ಸಲಹೆಯಲ್ಲಿ ಚಲಾಯಿಸುವಂತಿಲ್ಲ. ಸೊ ಹಾಗಾಗಿ ಕೇಂದ್ರ ಸರ್ಕಾರ ಸಲಹೆಯಿಂದ ಚಲಾಯಿಸಬೇಕು. ಹಾಗೆ ಸೆಕೆಂಡ್ನೇ ಸ್ಟೇಟ್ಮೆಂಟು ರಾಂಗ್. ಹಾಗಾಗಿ ಈ ಪ್ರಶ್ನೆಯಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟು ಸರಿ ಇದೆ ಪ್ಯಾರಡೋಯಿಂಗ್ ಪವರ್ ಬಗ್ಗೆ. ಸೆಕೆಂಡ್ನೇ ಸ್ಟೇಟ್ಮೆಂಟ್ ತಪ್ಪಿದೆ, ಕೇಂದ್ರ ಸರ್ಕಾರ ಸಲಹೆ ಬೇಕೇ ಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ಈ ಪ್ರಶ್ನೆ ಓದಲಿಕ್ಕೆ ಸ್ವಲ್ಪ ಟೈಮ್ ಹಿಡಿದು, ಅಷ್ಟು ಪ್ರಶ್ನೆ ಇದೆ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆನ್ ದ ರೆಸೊಲ್ಯೂಷನ್ ಆಫ್ ದ ಹೌಸ್ ಆಫ್ ದ ಪೀಪಲ್, ದ ಸ್ಪೀಕರ್ ಶಲ್ ನಾಟ್ ವೇಕೇಟ್ ಹೀಸ್ ಹರ್ ಆಫೀಸ್ until immediately before the first meeting of the House of the People after the dissolution. First statement. Second statement, according to the provisions of the Constitution of India, a member of the House of the People on being elected as Speaker shall resign from his her political party immediately. First statement. Second statement. Third statement, the Speaker of the House of the People may be removed from his her office by a resolution of the House of the People passed by a majority of all the then members of the House, provided that no resolution shall be moved unless at least 14 days notice has been given of the intention to move the resolution ಅಂತೇಳಿ. ಈ 3 ಸ್ಟೇಟ್ಮೆಂಟ್ ಸ್ಪೀಕರ್ ಬಗ್ಗೆ ಕೊಟ್ಟಿದ್ದಾರೆ. ಕೊಟ್ಟರೆ ಸ್ಟೇಟ್ಮೆಂಟಲ್ಲಿ ಯಾವ್ದು ಸರಿ ಅಂತೇಳಿ. ಸೊ ಕೊಟ್ಟರೆ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್, ಥರ್ಡ್ನೇ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ಸರಿ, ಈ ಸ್ಟೇಟ್ಮೆಂಟ್ ತಪ್ಪು. ಸೊ ಆನ್ಸರ್ 1 and 3 ಸಿ ಆನ್ಸರ್. ಬಟ್ ಹೇಗೆ ಅಂತ ನೋಡ್ತಾ ಎಕ್ಸ್ಪ್ಲೈನ್. ಫಸ್ಟ್ ಸ್ಟೇಟ್ಮೆಂಟ್ ಅಂದರೆ ಲೋಕಸಭೆ ಹೌಸ್ ಆಫ್ ದ ಪೀಪಲ್ ಅಥವಾ ಲೋಕಸಭೆ ವಿಸರ್ಜನೆಯಾದಾಗ ವಿಸರ್ಜನೆ ನಂತರ ಲೋಕಸಭೆಯ ಮೊದಲನೇ ವಿಸರ್ಜನೆ ಆಗುತ್ತೆ. ವಿಸರ್ಜನೆ ನಂತರ ಲೋಕಸಭೆಯ ಮೊದಲ ಸಭೆ ನಡೆಯುವ ತಕ್ಷಣದವರೆಗೆ ಸ್ಪೀಕರ್ ತಮ್ಮ ಕಚೇರಿಯನ್ನು ಖಾಲಿ ಮಾಡುವುದಿಲ್ಲ. ಈ ಸ್ಟೇಟ್ಮೆಂಟ್ ಸರಿ. ಏನಪ್ಪ, ಆನ್ ದ ರೆಸೊಲ್ಯೂಷನ್ ಆಫ್ ದ ಹೌಸ್ ಆಫ್ ದ ಪೀಪಲ್ ದ ಸ್ಪೀಕರ್ ಶಲ್ ನಾಟ್ ವೇಕೇಟ್ ಹಿಸ್ ಆರ್ ಆಫೀಸ್ ಅಂಟಿಲ್ ಇಮಿಡಿಯೇಟ್ಲಿ ಬಿಫೋರ್ ದ ಫಸ್ಟ್ ಮೀಟಿಂಗ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಆಫ್ಟರ್ ದ ರೆಸೊಲ್ಯೂಷನ್. ಅಂದರೆ ಲೋಕಸಭೆ ವಿಸರ್ಜನೆಯಾದಾಗ ವಿಸರ್ಜನೆ ನಂತರ ಲೋಕಸಭೆ ಮೊದಲ ಸಭೆ ನಡೆಯುವ ತಕ್ಷಣದವರೆಗೆ ಸ್ಪೀಕರ್ ತಮ್ಮ ಕಚೇರಿಯನ್ನು ಖಾಲಿ ಮಾಡುವಂತಿಲ್ಲ. ಎಸ್, ಈ ಸ್ಟೇಟ್ಮೆಂಟ್ ಸರಿ. ಸ್ಪೀಕರ್ ಆಗಿ ಅವ್ರ ಕಚೇರಿ ಇರುತ್ತೆ. ಭಾರತ ಸಂವಿಧಾನ 94ನೇ ವಿಧಿಯ ಪ್ರಕಾರ ಲೋಕಸಭೆಯನ್ನು ವಿಸರ್ಜಿಸಿದರೂ ಸ್ಪೀಕರ್ ತಕ್ಷಣ ತಮ್ಮ ಸ್ಥಾನವನ್ನು ಕಳೆದುಕೊಳ್ಳೋದಿಲ್ಲ. ಹೊಸದಾಗಿ ಚುನಾಯಿತವಾದ ಲೋಕಸಭೆಯು ತನ್ನ ಮೊದಲ ಸಭೆ ಸೇರುವವರೆಗೂ ಅವರ ಅಧಿಕಾರದಲ್ಲಿ ಮುಂದುವರಿತಾರೆ. ಲೋಕಸಭೆ ಮುಖ್ಯಸ್ಥರ ಸ್ಥಾನ ಎಂದಿಗೂ ಖಾಲಿಯಾಗಬಾರ್ದು ಮತ್ತು ಸಾಂಸ್ಥಿಕ ನಿರಂತರತೆಯನ್ನು ಕಾಪಾಡಿಕೊಳ್ಳುವುದು ಇದರ ಮುಂದಿನ ಮುಖ್ಯ ಉದ್ದೇಶವಾಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಎಂದರೆ ಭಾರತ ಸಂವಿಧಾನದ ನಿಯಮಗಳ ಪ್ರಕಾರ ಲೋಕಸಭೆ ಸದಸ್ಯರು ಸ್ಪೀಕರ್ ಆಗಿ ಆಯ್ಕೆಯಾದ ತಕ್ಷಣ ತಮ್ಮ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ನೀಡಬೇಕು. ಆ ಥರ ಏನಿಲ್ಲ. ಈ ಸ್ಟೇಟ್ಮೆಂಟ್ ರಾಂಗ್. ಭಾರತ ಸಂವಿಧಾನ ಸ್ಪೀಕರ್ ಆಗಿ ಆಯ್ಕೆಯಾದವರು ತಮ್ಮ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ನೀಡಬೇಕೆಂದು ಹೇಳುವ ಯಾವುದೇ ಸಂವಿಧಾನದಲ್ಲಿ ನಿಯಮವಿಲ್ಲ. ಈ ಪದ್ಧತಿಯು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮಾತ್ರ ಇದೆ. ಆದರೆ ಭಾರತದಲ್ಲಿ ಇದನ್ನು ಕಡ್ಡಾಯವಾಗಿ ಪಾಲಿಸಬೇಕಂತೇನಿಲ್ಲ, ಪಾಲಿಸುವುದಿಲ್ಲ. ಆ್ಯಕ್ಚುಲಿ ಭಾರತದಲ್ಲಿ ಸ್ಪೀಕರ್ಗಳು ತಮ್ಮ ಪಕ್ಷ ಸದಸ್ಯತ್ವವನ್ನು ಬಳಸಿಕೊಳ್ತಾರೆ, ಆದರೆ ಅವರ ಸದನದ ಕಾರ್ಯಕ್ರಮ ನಡೆಸುವಾಗ ನಿಷ್ಪಕ್ಷವಾಗಿ ವರ್ತಿಸಬೇಕೆಂದು ನಿರೀಕ್ಷಿಸಲಾಗುತ್ತೆ.
ಓಕೆ, ಅಕಾರ್ಡಿಂಗ್ ಟು ದ ಪ್ರಾವಿಷನ್ಸ್ ಆಫ್ ದ Constitution of India, the member of the House of the People on being elected as a speaker should resign from his her political party immediately. ಆ ಸಿಸ್ಟಮ್ ಇಂಡಿಯಾದಲ್ಲಿ ಇಲ್ಲ ಸಂವಿಧಾನ ಪ್ರಕಾರ. ಓಕೆ, ಆ್ಯಕ್ಚುಲಿ ರಾಜೀನಾಮೆ ಕೊಡಬೇಕು ಅನ್ನೋದು ಭಾರತದಲ್ಲಿ ಇಲ್ಲ ಸ್ಪೀಕರ್ ಆದ ತಕ್ಷಣ. ಬಟ್ ಯುನೈಟೆಡ್ ಕಿಂಗ್ಡಮಲ್ಲಿ ಆ ಸಿಸ್ಟಮ್ ಇದೆ ಬ್ರಿಟನ್ನಲ್ಲಿ. ಆದರೆ ಅವ್ರ ಕಾರ್ಯಕಲಾಪ ನಡೆಸುವಾಗ ನಿಷ್ಪಕ್ಷಪಾತವಾಗಿ ವರ್ತಿಸ್ಬೇಕಂತೇಳಿ ನಾವು ಅವ್ರ ಮೇಲೆ ನಿರೀಕ್ಷೆ ಇಟ್ಕೋಬೋದು, ನಿರೀಕ್ಷಿಸಲಾಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಏನಿದೆ, ಲೋಕಸಭೆ ಸ್ಪೀಕರ್ ಅವರನ್ನು ಸದನದ ಅಂದಿನ ಎಲ್ಲ ಸದಸ್ಯರ ಬಹುಮತದಿಂದ ಮೆಜಾರಿಟಿ ಆಫ್ ಆಲ್ ಆಫ್ ದ ಮೆಂಬರ್ಸ್ ಅಂಗೀಕರಿಸಲ್ಪಟ್ಟ ನಿರ್ಣಯದ ಮೂಲಕ ಪದಚ್ಯುತಗೊಳಿಸಬಹುದು. ಆದರೆ ಅಂತಹ ನಿರ್ಣಯವನ್ನು ಮಂಡಿಸುವ ಉದ್ದೇಶದ ಬಗ್ಗೆ ಕನಿಷ್ಠ 14 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಿರಬೇಕು. ಸರಿ, ಈ ಸ್ಟೇಟ್ಮೆಂಟ್ ಸರಿ. ಈ ಹೇಳಿಕೆ ಸರಿ. ಯಾಕೆ ಸಂವಿಧಾನ 94C ವಿಧಿಯಲ್ಲಿ ವಿವರಿಸಲಾದ ಸ್ಪೀಕರ್ ಅವರನ್ನು ಪದಚ್ಯುತಗೊಳಿಸುವ ಪ್ರಕ್ರಿಯೆ ನಿಖರವಾಗಿ ವಿವರಿಸುತ್ತೆ. ಅವರನ್ನು ತೆಗೆದುಹಾಕಬೇಕಂದ್ರೆ ಕನಿಷ್ಠ 14 ದಿನಗಳ ಮುಂಚಿತವಾಗಿ ನೋಟಿಸ್ ನೀಡಬೇಕು. ನಿರ್ಣಯವನ್ನು ಸದನದ ಅಂದಿನ ಎಲ್ಲ ಸದಸ್ಯರ ಬಹುಮತದಿಂದ ಅಂಗೀಕರಿಸಬೇಕು. ಇದನ್ನು ಪರಿಣಾಮಕಾರಿ ಬಹುಮತ ಅಂತಾರೆ, ಎಫೆಕ್ಟಿವ್ ಮೆಜಾರಿಟಿ ಅಂತಾರೆ. ಅಂದರೆ ಖಾಲಿ ಇರೋ ಸ್ಥಾನಗಳನ್ನು ಹೊರತುಪಡಿಸಿ ಉಳಿದ ಸದಸ್ಯರ ಬಹುಮತ ಅಂತ ಕರೀತಾರೆ. ಅಂದರೆ ಅಂದಿನ ಎಲ್ಲ ಸದಸ್ಯರ ಬಹುಮತದಿಂದ ಅಂಗೀಕರಿಸಬೇಕು. ಇದನ್ನು ಪರಿಣಾಮಕಾರಿ ಬಹುಮತ, ಎಫೆಕ್ಟಿವ್ ಮೆಜಾರಿಟಿ ಅಂತಾರೆ. ಅಂದರೆ ಖಾಲಿ ಇರುವ ಸ್ಥಾನಗಳನ್ನು ಹೊರತುಪಡಿಸಿ ಉಳಿದ ಸದಸ್ಯರ ಬಹುಮತ ಅಂತ ಅರ್ಥ. ಸೊ ಹಾಗಾಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಫಸ್ಟ್ನೇ ಸ್ಟೇಟ್ಮೆಂಟು, ಥರ್ಡ್ನೇ ಸ್ಟೇಟ್ಮೆಂಟು ಸರಿ ಇದೆ. ಓಕೆ, ಅರ್ಥ ಆಯ್ತಾ? ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಮುಂದುವರಿತಾರೆ. ಆದರೆ ರಾಜಕೀಯ ಪಕ್ಷಕ್ಕೆ ರಾಜೀನಾಮೆ ಕೊಡೋಕ್ಕಂತೇನಿಲ್ಲ, 14 ದಿನ ನೋಟಿಸ್ ಕೊಡಬೇಕನ್ನೋದು. ಸೊ ಈ ಸ್ಟೇಟ್ಮೆಂಟ್ ಸರಿ. ಸೊ ಆನ್ಸರು 1 and 3 ಓನ್ಲಿ ಸರಿ. ಓಕೆ, ಈ ಕ್ವಶನ್ ಬಗ್ಗೆ ಏನು ಡೌಟ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ. 82ನೇ ಪ್ರಶ್ನೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಫ್ ಎನಿ ಕ್ವಶನ್ಸ್ ಅರೈಸ್ ಆಸ್ ದ ವೆದರ್ ಎ ಮೆಂಬರ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಹ್ಯಾಸ್ ಬಿಕಮ್ ಸಬ್ಜೆಕ್ಟ್ ಟು ಡಿಸ್ಕ್ವಾಲಿಫಿಕೇಷನ್ ಅಂಡರ್ ದ 10th schedule, the President's decision in accordance with the opinion of the Council of Union Ministers shall be final ante. Second statement, there is no mention the word political party in the Constitution of India. Which of the statements given above correct ante? ಕೊಟ್ಟಿರೋದ್ರಲ್ಲಿ ಯಾವ ಸ್ಟೇಟ್ಮೆಂಟು ಸರಿ ಇಲ್ಲ. 1 ಸ್ಟೇಟ್ಮೆಂಟು ಸರಿ ಇಲ್ಲ, 2ನೇ ಸ್ಟೇಟ್ಮೆಂಟು ಸರಿ ಇಲ್ಲ. ನೈದರ್ 1 nor 2. ಓಕೆ, ಯಾಕಪ್ಪ ಅಂತ ನೋಡಿದ್ರೆ ಏನಿದೆ, ಫಸ್ಟ್ ಸ್ಟೇಟ್ಮೆಂಟ್, ಲೋಕಸಭೆ ಸದಸ್ಯರೊಬ್ಬರು 10ನೇ ಅನುಸೂಚಿಯ ಅಡಿಯಲ್ಲಿ ಅನರ್ಹತೆಗೆ ಒಳಪಟ್ಟಿದ್ದಾರೆ ಎಂಬುದು ಯಾವುದೇ ಪ್ರಶ್ನೆ ಉದ್ಭವಿಸಿದರೆ, ಅಂದರೆ 10th schedule ಪ್ರಕಾರ ಅವರು ಅನರ್ಹತೆ ಒಳಪಟ್ಟಿದ್ದಾರೆ ಅಂದರೆ ಮೆಂಬರು ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಕೇಂದ್ರದ ಮಂತ್ರಿಮಂಡಲದ ಅಭಿಪ್ರಾಯಕ್ಕೆ ಅನುಗುಣವಾಗಿ ರಾಷ್ಟ್ರಪತಿಗಳ ನಿರ್ಧಾರ ಅಂತಿಮವಾಗಿರುತ್ತೆ. ಅಲ್ಲ, ತುಂಬ ಈಸಿ ಕ್ವಶನ್. ರಾಷ್ಟ್ರಪತಿಗಳ ನಿರ್ಧಾರ ಅಂತಿಮವಾಗಿರೋದಿಲ್ಲ, ಸ್ಪೀಕರ್ ನಿರ್ಧಾರ ಅಂತಿಮ ನಿರ್ಧಾರವಾಗಿರುತ್ತೆ. ಹಾಗೆ ಆ ಸ್ಟೇಟ್ಮೆಂಟ್ ರಾಂಗು. ಸಂವಿಧಾನ 10ನೇ ಅನುಸೂಚಿ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಆ್ಯಂಟಿ ಡಿಫೆಕ್ಷನ್ ಲಾ ಅಡಿಯಲ್ಲಿ ಸಂಸದರ ಅನರ್ಹತೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಲೋಕಸಭೆ ಸ್ಪೀಕರ್ಗಿರುತ್ತೆ, ರಾಷ್ಟ್ರಪತಿಗಳಿಗಲ್ಲ. ರಾಷ್ಟ್ರಪತಿಗಳು ಸಂಸದರ ಅನರ್ಹತೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಸಂವಿಧಾನದ 102ನೇ ವಿಧಿಯ ಅಡಿಯಲ್ಲಿ ಬರುವ ಇತರ ಕಾರಣಗಳಿಗೆ, ಉದಾಹರಣೆಗೆ ಲಾಭದಾಯಕ ಹುದ್ದೆ ಹೊಂದಿರುವುದು, ಮಾನಸಿಕ ಅಸ್ವಸ್ಥ ಇತ್ಯಾದಿ. ಅಂತಹ ಸಂದರ್ಭಗಳಲ್ಲಿ ಅವರು ಚುನಾವಣಾ ಆಯೋಗದ ಅಭಿಪ್ರಾಯದಂತೆ ಕಾರ್ಯನಿರ್ವಹಿಸ್ತಾರೆ. ಆದರೆ 10th schedule ಸಂಬಂಧಪಟ್ಟಂಗೆ ಅಂತಿಮ ನಿರ್ಣಯ ಕೈಗೊಳ್ಳಲು ಸದನದ ಅಧ್ಯಕ್ಷರು, ಸ್ಪೀಕರು. ಸೆಕೆಂಡ್ ಸ್ಟೇಟ್ಮೆಂಟ್, ಭಾರತ ಸಂವಿಧಾನ ರಾಜಕೀಯ ಪಕ್ಷ ಎಂಬ ಪದ ಉಲ್ಲೇಖವಿಲ್ಲ. ತಪ್ಪು, ಇದು ಕೂಡ ತಪ್ಪು. ಮೊದಲು ಮೂಲ ಸಂವಿಧಾನದಲ್ಲಿ ರಾಜಕೀಯ ಪಕ್ಷ ಎಂಬ ಪದ ಉಲ್ಲೇಖವಿರಲಿಲ್ಲ. ಆದರೆ 1985 ಜಾರಿಗೆ ಬಂದ 52ನೇ ಸಂವಿಧಾನ ತಿದ್ದುಪಡಿ 52 ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ 10ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಈ ಅನುಸೂಚಿ ಪಕ್ಷಾಂತರದ ಆಧಾರದ ಮೇಲೆ ಸದಸ್ಯರ ಅನರ್ಹತೆಯನ್ನು ವಿವರಿಸುತ್ತೆ. ಇದರ ರಾಜಕೀಯ ಪಕ್ಷ ಎಂಬ ಪದವನ್ನು ಸ್ಪಷ್ಟವಾಗಿ ಮತ್ತು ಬಳಸಲಾಗಿದೆ. ಆದ್ದರಿಂದ ಪ್ರಸ್ತುತ ಸಂವಿಧಾನದ ರಾಜಕೀಯ ಪಕ್ಷ ಎಂಬ ಪದ ಉಲ್ಲೇಖವಿದೆ. ಸೊ ಕೊಟ್ಟರೆ ಸ್ಟೇಟ್ಮೆಂಟ್ ಮೊದಲನೇ ಹೇಳಿಕೆ ತಪ್ಪು, ಅಧಿಕಾರವನ್ನು ತಪ್ಪಾಗಿ ಹೇಳುತ್ತೆ. 2ನೇ ಸ್ಟೇಟ್ಮೆಂಟು ಸಹ ತಪ್ಪು ಮಾಹಿತಿಯನ್ನು ನೀಡುತ್ತೆ. ಹಾಗೆ 2 ಹೇಳಿಕೆಗಳು ತಪ್ಪಾಗಿದ್ದಾವೆ. ಈ ಸ್ಟೇಟ್ಮೆಂಟ್ ತಪ್ಪು. ಇಫ್ ಎನಿ ಕ್ವಶನ್ಸ್ ಅರೈಸ್ ಆಸ್ ಟು ಅದರ್ ಮೆಂಬರ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಹ್ಯಾಸ್ ಬಿಕಮ್ ಸಬ್ಜೆಕ್ಟ್ ಟು ಡಿಸ್ಕ್ವಾಲಿಫಿಕೇಷನ್ ಅಂಡರ್ ದ 10th schedule, ದ ಪ್ರೆಸಿಡೆಂಟ್ ಡಿಸಿಷನ್, ನಾಟ್ ಪ್ರೆಸಿಡೆಂಟ್ ಡಿಸಿಷನ್, ಇಟ್ ಈಸ್ ಡಿಸಿಷನ್ ಟು ಸ್ಪೀಕರ್. ಓಕೆ, ಸ್ಟೇಟ್ಮೆಂಟ್ ರಾಂಗು. ದೇರ್ ಇಸ್ ನೋ ಮೆನ್ಷನ್ ದ ವರ್ಡ್ ಪೊಲಿಟಿಕಲ್ ಪಾರ್ಟಿ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಎಸ್, ಮೆನ್ಷನ್ ಮಾಡಿದ್ದಾರೆ. ನೋ ಅನ್ನೋದಕ್ಕೆ ತಪ್ಪಾಗುತ್ತೆ. ನೈದರ್ 1 nor 2. 89ನೇ ಪ್ರಶ್ನೆ. ಸ್ಟೇಟ್ಮೆಂಟ್ 1 ಏನು ಹೇಳುತ್ತೆ? ಇನ್ ಇಂಡಿಯಾ ಸ್ಟೇಟ್ ಗೌರ್ಮೆಂಟ್ ಹ್ಯಾವ್ ನೋ ಪವರ್ ಫಾರ್ ಮೇಕಿಂಗ್ ರೂಲ್ಸ್ ಫಾರ್ ಗ್ರ್ಯಾಂಟ್ ಆಫ್ concessions on respect of extraction of minor minerals, even though such minerals are located in their territories. Statement 2, in India the central government has no power to notify minor minerals under the relevant law. ಸೊ ಮೇಜರ್ ಮಿನರಲ್ಸ್, ಮೈನರ್ ಮಿನರಲ್ಸ್ ಬಗ್ಗೆ ಸಾಕಷ್ಟು ಬಾರಿ UPSC ಫಿಲಿಮ್ಸಲ್ಲಿ ಕೇಳಿದ್ದಾನೆ. ಅದು ಸಂಬಂಧಪಟ್ಟಂಗೆ ಕ್ವಶನ್ ಇದೆ. 2 ಸ್ಟೇಟ್ಮೆಂಟು. ಫಸ್ಟ್ನೇ ಸ್ಟೇಟ್ಮೆಂಟ್ ಏನಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಫಸ್ಟ್ನೇ ಸ್ಟೇಟ್ಮೆಂಟ್ ತಪ್ಪಿದೆ, 2ನೇ ಸ್ಟೇಟ್ಮೆಂಟ್ ಸರಿ ಇದೆ. ಈ ಸ್ಟೇಟ್ಮೆಂಟ್ ಏನಿದೆ ತಪ್ಪಿದೆ, ಈ ಸ್ಟೇಟ್ಮೆಂಟ್ ಸರಿ ಇದೆ. ಆನ್ಸರ್ ಏನಾಗುತ್ತೆ?
ಸ್ಟೇಟ್ಮೆಂಟ್ 1 ಈಸ್ ಇನ್ ನಾಟ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ಡಿ ಆಗುತ್ತೆ. ಬಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾಕಪ್ಪ ಅಂದರೆ ಭಾರತದಲ್ಲಿ ಖನಿಜಗಳ ನಿಯಂತ್ರಣವನ್ನು ಗಣಿ ಮತ್ತು ಖನಿಜಗಳ ಕಾಯ್ದೆ, ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ ಅಂತ ಕರಿತೀವಿ. 1957 ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1957 ಅಡಿಯಲ್ಲಿ ಮಾಡಲಾಗುತ್ತೆ ಖನಿಜಗಳ ನಿಯಂತ್ರಣವನ್ನು. ಸೊ ಈ ಕಾಯ್ದೆ ಏನು ಮಾಡುತ್ತೆ, ಮೇಜರ್ ಮಿನರಲ್ಸು ಪ್ರಮುಖ ಖನಿಜಗಳು, ಸಣ್ಣ ಮೈನರ್ ಮಿನರಲ್ಸ್ ಅಂತೇಳಿ ವರ್ಗೀಕರಿಸುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಭಾರತದ ರಾಜ್ಯ ಸರ್ಕಾರಗಳಿಗೆ ತಮ್ಮ ಭೂಪ್ರದೇಶಗಳಲ್ಲಿ ಸಣ್ಣ ಖನಿಜಗಳಿದ್ದರೂ ಅವುಗಳ ಗಣಿಗಾರಿಕೆ ಸಂಬಂಧಿಸಿದ ರಿಯಾಯಿತಿಗಳನ್ನು ನೀಡುವ ನಿಯಮಗಳನ್ನು ಮಾಡಲು ಯಾವುದೇ ಅಧಿಕಾರವಿಲ್ಲ. ತಪ್ಪು. ಅವರು ಮೈನರ್ ಮಿನರಲ್ಸಿಗೆ ಮಾಡ್ಬೋದು, ಮೇಜರ್ ಮಿನರಲ್ಸಿಗೆ ಯೂಸ್ ಮಾಡೋ ಅಧಿಕಾರ ಇಲ್ಲ, ಬಟ್ ಮೈನರ್ ಮಿನರಲ್ಸಿಗೆ ಮಾಡ್ಬೋದು. ಇಲ್ಲಿ ಕೂಡ ಮೈನರ್ ಮಿನರಲ್ಸ್ ಏನು ಸಣ್ಣ ಖನಿಜಗಳು ಅಂತ ಹೇಳಿದ್ದಾನೆ. ಸೊ ಮೈನರ್ ಮಿನರಲ್ಸಿಗೆ ರಾಜ್ಯ ಸರ್ಕಾರಗಳು ರಿಯಾಯಿತಿಗಳನ್ನು ನಿಯಮಗಳನ್ನು ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ. ಸೊ ಹಾಗಾಗಿ ಅವರು ಭಾರತದಲ್ಲಿ ರಾಜ್ಯ ಸರ್ಕಾರಗಳು ತಮ್ಮ ಭೂಪ್ರದೇಶಗಳಲ್ಲಿ ಸಣ್ಣ ಖನಿಜಗಳಿದ್ದರೆ ಅವುಗಳ ಗಣಿಗಾರಿಕೆ ಸಂಬಂಧಿಸಿದಂತೆ ರಿಯಾಯಿತಿಗಳನ್ನು ನೀಡುವ ನಿಯಮಗಳು ಮಾಡುವ ಅಧಿಕಾರವಿಲ್ಲ ಅನ್ನೋದು ತಪ್ಪು. ಅವರಿಗೆ ಅಧಿಕಾರ ಇದೆ. ಯಾಕಂದರೆ MMD ಅವರ ಕಾಯ್ದೆ ಸೆಕ್ಷನ್ 15 ಪ್ರಕಾರ ಸಣ್ಣ ಖನಿಜಗಳು, ಉದಾಹರಣೆಗೆ ಮರಳು, ಜಲ್ಲಿಕಲ್ಲು, ಸುಣ್ಣದ ಕಲ್ಲು, ಕಟ್ಟಡದ ಕಲ್ಲು, ಗ್ರಾನೈಟ್ ಇವುಗಳ ಗಣಿಗಾರಿಕೆ, ಗುತ್ತಿಗೆ, ರಿಯಾಯಿತಿ ಮತ್ತು ರಾಯಧನ ನಿಗದಿಪಡಿಸುವ ಸಂಪೂರ್ಣ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿದೆ. ಹಾಗಾಗಿ ಆ ಥರ ತಮ್ಮ ರಾಜ್ಯಗಳ ಸಣ್ಣ ಖನಿಜಗಳ ನಿಯಂತ್ರಣ ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರಗಳ ಬಳಿಯಲ್ಲೇ ಇದೆ. ಸೆಕೆಂಡ್ ಸ್ಟೇಟ್ಮೆಂಟಿಂದ ಭಾರತದಲ್ಲಿ ಸಂಬಂಧಿತ ಕಾನೂನಡಿಯಲ್ಲಿ ಸಣ್ಣ ಖನಿಜಗಳನ್ನು ಅಧಿಸೂಚಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಓಕೆ, ಮೇಜರ್ ಮಿನರಲ್ಸ್ ಇರಲಿ ಮೈನರ್ ಮಿನರಲ್ಸ್ ಇರಲಿ, ಅವ್ನು ನೋಟಿಫೈ ಮಾಡೋ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಎಸ್, ಈ ಸ್ಟೇಟ್ಮೆಂಟ್ ಸರಿ. ಯಾವುದು ಮೇಜರ್ ಮಿನರಲ್ಸು, ಯಾವುದು ಮೈನರ್ ಮಿನರಲ್ಸ್ ಅಂತ ಹೇಳೋದೇ ಕೇಂದ್ರ ಸರ್ಕಾರ. MMD ಕಾಯ್ದೆ ಸೆಕ್ಷನ್ 3 ಪ್ರಕಾರ ಯಾವ ಖನಿಜಗಳನ್ನು ಸಣ್ಣ ಖನಿಜ ಎಂದು ವರ್ಗೀಕರಿಸಬೇಕೆಂಬ ನಿರ್ಧರಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕಿದೆ. ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ಅಧಿಕೃತ ಗೆಜೆಟ್ನಲ್ಲಿ ಅಧಿಸೂಚನೆ ಹೊರಡಿಸುವ ಮೂಲಕ ಅಫಿಷಿಯಲ್ ಗೆಜೆಟ್ನಲ್ಲಿ ಯಾವುದೇ ಖನಿಜವನ್ನು ಸಣ್ಣ ಖನಿಜಗಳ ಪಟ್ಟಿಗೆ ಸೇರಿಸಬಹುದು ಅಥವಾ ತೆಗೆದುಹಾಕಬಹುದು. ಎಕ್ಸ್ಪ್ಲೇನ್ ಮಾಡೋದಾದರೆ, ಯಾವುದೇ ಖನಿಜವನ್ನು ಸಣ್ಣ ಖನಿಜ ಎಂದು ಗುರುತಿಸುವ ಅಧಿಸೂಚನೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಸೊ ಆಗ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ. ಈ ಗುರುತಿಸಲ್ಪಟ್ಟ ಸಣ್ಣ ಖನಿಜಗಳ ಗಣಿಗಾರಿಕೆ ನಿಯಮ ರೂಪಿಸಿ ನಿಯಂತ್ರಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ. ಓಕೆ, ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ತಪ್ಪು. ಮಾಡ್ಬೋದು. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟ್ ಈಸ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಸರಿ. ಸ್ಟೇಟ್ಮೆಂಟ್ 1 ಈಸ್ ನಾಟ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಇನ್ ಇಂಡಿಯಾ, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ no power for making rules for grant of concessions in respect of extraction of minor minerals, even though such minerals are located in their territories ಅಂತ ಇದ್ದಾನೆ. ಸೊ ನೋ ಪವರ್ ಅಲ್ಲ, ಅವ್ರಿಗೆ ಪವರ್ ಇದೆ. ಇನ್ ಇಂಡಿಯಾ, ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ದ ಪವರ್ ಟು ನೋಟಿಫೈ ಮೈನರ್ ಮಿನರಲ್ಸ್ ಆ್ಯಂಡ್ ಅಂಡರ್ ದ ರಿಲೆವೆಂಟ್ ಲಾ. MMD ಆ್ಯಕ್ಟ್ ಪ್ರಕಾರ ಅವರು ಯಾವುದು ಮೈನರ್ ಮಿನರಲ್ಸ್, ಯಾವುದು ಮೇಜರ್ ಮಿನರಲ್ಸ್ ಅಂತೇಳಿ ನೋಟಿಫೈ ಮಾಡೋ ಅಧಿಕಾರ ಸೆಂಟ್ರಲ್ ಗೌರ್ಮೆಂಟಿಗೆ ಇದೆ. ಸೊ ಆನ್ಸರ್ ಇದು. ಓಕೆ, ಈ ಕ್ವೆಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನೆಕ್ಸ್ಟ್ 90ನೇ ಪ್ರಶ್ನೆ, ವಿಚ್ ಆರ್ಗನೈಸೇಷನ್ ಹ್ಯಾಸ್ ಎನೆಕ್ಟೆಡ್ ದ ನೇಚರ್ ರಿಸ್ಟೋರೇಷನ್ ಲಾ ಎನ್ಆರ್ಎಲ್ ಟು ಟೇಕ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಬಯೋಡೈವರ್ಸಿಟಿ ಲಾಸ್ ಅಂದರೆ ಆನ್ಸರ್ ಇದಕ್ಕೆ ದ ಯುರೋಪಿಯನ್ ಯೂನಿಯನ್. ಈಸಿ ಕ್ವೆಶನ್ ಅಲ್ಲ, ಸ್ವಲ್ಪ ಹೊಸ ಕಾನ್ಸೆಪ್ಟ್ ಕ್ವೆಶನ್ ಇದು. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಎನೆಕ್ಟೆಡ್ ದ ನೇಚರ್ ರಿಸ್ಟೋರೇಷನ್ ಲಾ ಅಂತೆ, NRL, ನೇಚರ್ ರಿಸ್ಟೋರೇಷನ್ ಲಾ ಟು ಟ್ಯಾಕಲ್ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಬಯೋಡೈವರ್ಸಿಟಿ ಲಾಸ್ ಅಂತೇಳಿ ಇದನ್ನು ಆರ್ಗನೈಸ್ ಮಾಡೋದು ಯಾವುದಂದ್ರೆ ಯುರೋಪಿಯನ್ ಯೂನಿಯನ್. ಆನ್ಸರ್ ಯುರೋಪಿಯನ್ ಯೂನಿಯನ್. ಹವಾಮಾನ ಬದಲಾವಣೆ ಮತ್ತು ಜೈವ ವೈವಿಧ್ಯತೆ ನಷ್ಟವನ್ನು ಎದುರಿಸಲು ನೇಚರ್ ರಿಸ್ಟೋರೇಷನ್ ಕಾನೂನನ್ನು ಜಾರಿಗೆ ತಂದ ಸಂಸ್ಥೆ ಯುರೋಪಿಯನ್ ಯೂನಿಯನ್. ಏನಪ್ಪ ಕಾನೂನು ಅಂದರೆ ನೇಚರ್ ರಿಸ್ಟೋರೇಷನ್ ಕಾನೂನು, ಪ್ರಕೃತಿ ಪುನಃಸ್ಥಾಪನೆ ಕಾನೂನು. ಯುರೋಪಿಯನ್ ಯೂನಿಯನ್ ವ್ಯಾಪ್ತಿಯಲ್ಲಿ ಹಾನಿಗೊಳಗಾದ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳನ್ನು ದುರಸ್ತಿ ಮಾಡಲು ಮತ್ತು ಪುನಃಸ್ಥಾಪಿಸಲು ರೂಪಿಸಲಾದ ಒಂದು ಮಹತ್ವದ ಮತ್ತು ಕಡ್ಡಾಯವಾದ ಕಾನೂನಾಗಿದೆ. ಇದು ಯುರೋಪಿಯನ್ ಗ್ರೀನ್ ಡ್ರಿಲ್ ಪ್ರಮುಖ ಭಾಗವಾಗಿದೆ. ಯುರೋಪಿಯನ್ನ ಗ್ರೀನ್ ಡ್ರಿಲ್ನ ಪ್ರಮುಖ ಭಾಗವಾಗಿದೆ. ಇದರ ಉದ್ದೇಶ ಏನಪ್ಪ ಅಂದರೆ ಪರಿಸರ ವ್ಯವಸ್ಥೆಗಳ ಪುನರ್ಸ್ಥಾಪನೆ ಮಾಡೋದು. 2030ರ ವೇಳೆಗೆ ಯುರೋಪಿಯನ್ ಯೂನಿಯನ್ ತನ್ನ ಕನಿಷ್ಠ 20% ಭೂ ಮತ್ತು ಸಮುದ್ರ ಪ್ರದೇಶಗಳನ್ನು ಪುನಃ ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. 2050ರ ವೇಳೆಗೆ ಪುನಃಸ್ಥಾಪನೆ ಅಗತ್ಯವಿರುವ ಎಲ್ಲ ಪರಿಸರ ವ್ಯವಸ್ಥೆಗಳನ್ನು, ಕಾಡುಗಳು, ಹುಲ್ಲುಗಾವಲುಗಳು, ಜೋಗ ಪ್ರದೇಶಗಳು, ನದಿಗಳು ಮತ್ತು ಸರೋವರಗಳು ಸರಿಪಡಿಸುವ ಗುರಿಯನ್ನು ಹೊಂದಿಕೊಂಡಿದೆ. ಸೊ ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಬಯೋಡೈವರ್ಸಿಟಿಯನ್ನು ಹೆಚ್ಚಿಸುವುದು, ಜೇನುನೊಣಗಳಂಥ ಪರಾಗಸ್ಪರ್ಶ ಜೀವಿಗಳ ಅವನತಿಯನ್ನು ತಡೆಯುವುದು, ಜೊತೆಗೆ ಕೃಷಿ ಭೂಮಿಗಳಲ್ಲಿ ಪಕ್ಷಿಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಮತ್ತು ನಗರ ಪ್ರದೇಶಗಳಲ್ಲಿ ಹಸಿರು ವಲಯವನ್ನು ಹೆಚ್ಚಿಸುವುದು ಇದರ ಪ್ರಮುಖ ಗುರಿಯಾಗಿದೆ. NRL ಹವಾಮಾನ ಬದಲಾವಣೆ ತಡೆಗಟ್ಟುವುದು, ಜೊತೆಗೆ ಆರೋಗ್ಯಕರ ಪರಿಸರ ವ್ಯವಸ್ಥೆಗಳು ಇಂಗಾಲ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತವೆ. ಸೊ ಕಾಡುಗಳು ಮತ್ತು ಜೋಗ ಪ್ರದೇಶಗಳನ್ನು ಪುನಃಸ್ಥಾಪಿಸುವುದರಿಂದ ಇಂಗಾಲವನ್ನು ಸಂಗ್ರಹಿಸಲು ಸಹಾಯಕವಾಗುತ್ತದೆ. ಹಾಗಾಗಿ ಇದು ಜಾಗತಿಕ ತಾಪಮಾನ ವಿರೋಧ ಹೋರಾಡಲು ಪ್ರಮುಖವಾಗಿ ಈ ಒಂದು ಯುರೋಪಿಯನ್ ಕೆಲಸ ಮಾಡ್ತಾಯಿದೆ.
ನೈಸರ್ಗಿಕ ವಿಕೋಪ ತಡೆಯನ್ನು ಮಾಡುತ್ತೆ. ಆರೋಗ್ಯಕರ ಪರಿಸರ ವ್ಯವಸ್ಥೆಗಳ ಪ್ರವಾಹ, ಬರಗಾಲದ ನೈಸರ್ಗಿಕ ವಿಕೋಪಗಳ ಪರಿಣಾಮವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸೊ ಟೋಟಲ್ ಇದರ ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ಈ ಕಾನೂನು ಯುರೋಪ್ ಖಂಡದಂಥ ಈ ರೀತಿಯ ಮೊದಲ ಸಮಗ್ರ ಕಾನೂನುಬದ್ಧವಾಗಿ ಕಡ್ಡಾಯವಾದ ನಿಯಮವಾಗಿದೆ. ಇದು ಯುರೋಪ್ ಯೂನಿಯನ್ನ ಎಲ್ಲ 27 ಸದಸ್ಯ ರಾಷ್ಟ್ರಗಳು ತಮ್ಮ ಪರಿಸರವನ್ನು ರಕ್ಷಿಸಲು ಮತ್ತು ಪುನಃ ಸ್ಥಾಪಿಸಲು ನಿರ್ದಿಷ್ಟ ಕ್ರಮಗಳನ್ನು ಕೈಗೊಳ್ಳುವುದು ಕಡ್ಡಾಯಗೊಳಿಸುತ್ತದೆ. ಓಕೆ, ಇಷ್ಟು ಪ್ರಶ್ನೆಗಳು 90 ಪ್ರಶ್ನೆಗಳ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಮುಗಿಸ್ಬಿಡೋಣ 90ರಿಂದ 100ರವರೆಗೆ. ಓಕೆ, ಇಷ್ಟು ಕ್ವಶನ್ಗಳು ಏನೋ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಕಂಟೆಂಟ್ ಇಷ್ಟರ ಎಕ್ಸಾಮ್ ಆಸ್ಪೆಂಟ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಖಂಡಿತ ವಿಡಿಯೋಸ್ ಇಷ್ಟ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.